ಎಸ್ ಮಕ್ಕಳೇ, ಇವತ್ತು 8ನೇ ದಿವಸ. ತಮಗೆ ಆತ್ಮೀಯ ಸ್ವಾಗತ. ಹಾಗೂ ಇವತ್ತಿನ ಒಂದು ಮಾಸ್ಟರ್ ಆಗಿ ತಮಗೆ ಕ್ಲಾಸಸ್ ಕೊಡ್ಲಿಕ್ಕೆ ಲತಾ ಮೇಡಮ್ ಹಾಗೂ ಮತ್ತು ಗೌರಿ ಮೇಡಮ್ ಬರ್ತಾಯಿದ್ರೆ. ಮೊದಲನೇದಾಗಿ ಲತಾ ಮೇಡಮ್ ಅವರು ನಿಮಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್, ತಮ್ಮಿಬ್ಬರಿಗೂ ಕೂಡ ಆತ್ಮೀಯ ಸ್ವಾಗತ ಮಕ್ಕಳ ಕ್ಲಾಸ್ಗೆ ತಮಗೋಗಿ. ಎಸ್, ಅವ್ರಿಗೆ ಕೋರ್ಸ್ ಕೊಡಿ ಮೇಡಮ್, ಲತಾ ಮೇಡಮ್ ಅವರಿಗೆ. ಎಸ್ ಮೇಡಮ್, ತಮಗೆ ಸ್ವಾಗತ. ಓವರ್ ಟು ಯು ಮೇಡಮ್, ಲತಾ ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ನನ್ನ ತಂದೆ ತಾಯಿಗೆ, ಗುರು ಹಿರಿಯರಿಗೆ, ಬಾಬಾ ಗುರುಜಿಯವರಿಗೆ ನನ್ನ ವಂದನೆಗಳು. ಹಾಯ್ ಚಿಲ್ಡ್ರನ್ಸ್, ಗುಡ್ ಈವ್ನಿಂಗ್. ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಹಾಯ್ ಚಿಲ್ಡ್ರನ್ಸ್. ಮ್ಯಾಮ್, ರೆಕಾರ್ಡ್ ಆಗ್ತಿದ್ಯಾ? ನೀವು ಮಾತಾಡಿ, ರೆಕಾರ್ಡ್ ಆಗಿದೆ. ಮಾತಾಡ್ಲಾ? ಎಲ್ರಿಗೂ ನಾನು ಹೇಳಿದ್ದೆಲ್ಲ ಅರ್ಥ ಆಗಿದ್ಯಾ? ನಾನು ರೆಕಾರ್ಡ್ ಎಲ್ಲ ಮಾಡಿ ಕಳಿಸಿದ ಎಲ್ಲ ಗೊತ್ತಾಗಿದ್ಯಾ? ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತು ನೋಡಿ, ಬೇರೆ ಇದು ಶುರು ಮಾಡೋಣ. ಇದು ಅಬಾಕಸ್ ಅಲ್ಲಿ 9 ಲೆವೆಲ್ ಇದೆ ಪುಟ. ಎಲ್ಲ ಮಕ್ಳಿಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಬಾಕಸ್ ಅಲ್ಲಿ 9 ಲೆವೆಲ್ ಇದೆ. ಈಗ ನಾವು ಮಾಡ್ತಿರೋದು ಫಸ್ಟ್ ಲೆವೆಲ್ ಬೇಸಿಕ್. ನಿಮ್ಗೆ ಹೇಗೆ ಏನು ಇನ್ಸ್ಟ್ರೂಮೆಂಟ್ ಬಗ್ಗೆ ಮತ್ತೆ ಬೀಟ್ಸ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ನಾನು ಈಗ ಹೇಗೆ ಅಂತೆಲ್ಲ ನಾನು ಮತ್ತೆ ತೋರಿಸ್ತೀನಿ, ರಿಪೀಟ್ ಮಾಡಿ ತೋರಿಸ್ತೀನಿ. ಮತ್ತೆ ಇವತ್ತು ನೆಕ್ಸ್ಟ್ ಬೇರೆ ಎಕ್ಸ್ಟ್ರಾ ಇದು ತಗೊಳ್ಳೋಣ. ಓಕೆನಾ? ಚಿಲ್ಡ್ರನ್ಸ್, ನನ್ನ ನೋಡ್ತಾ ಇರಿ. ಹೀಗೆ ಝೂಮ್ ಅಂತ ಹೇಳ್ಕೊಟ್ಟಿದ್ದೀನಿ. ಝೂಮ್ ಮಾಡಿದೀವಿ. ಅಪ್ಪರ್ ಬಿಟ್ಸ್ ಅಪ್ ಇರುತ್ತೆ, ಲೋಯರ್ ಬಿಟ್ಸ್ ಲೋ ಇರುತ್ತೆ. ನಾವ್ ಯಾವಾಗ್ಲೂ ಮಿಡಲ್ ಪಾಯಿಂಟ್ ಅಂತ ತಗೋಬೇಕು, ಅದನ್ನ ಹೇಳಿದೀನಿ. ಇದು ಮಿಡಲ್ ಪಾಯಿಂಟ್. ಓಕೆನಾ? ಈಗ ನಾನು ನಿಮ್ಗೆ ಹೇಳ್ತೀನಿ, ಆಡ್ 1 ಅಂತ ಹೇಳ್ತೀನಿ. ಲ್ಯಾಡರ್ ಫಿಂಗರ್ ಗೋ ಅಪ್ ಅಂತ ಹೇಳಿದೀನಿ. ಇದು 1. ಅಗೇನ್ ಆಡ್ 2. ಓಕೆನಾ? 3, 4 ಇದೆಲ್ಲ ನಿಮಗ್ ಗೊತ್ತಾಗಿದೆ. ಆಫ್ಟರ್ 5 ಇದೆಲ್ಲ ಬೀಟ್ಸು ಡಿವೈಡರ್ ಟಚ್ ಆಗಿದೆ. ಇದು 9 ಅಂತ ನಿಮ್ಮೆಲ್ರಿಗೂ ಅರ್ಥ ಆಗಿದೆ. ಓಕೆನಾ? ನೀವು ಹೇಗೆ ಇನ್ಸ್ಟ್ರೂಮೆಂಟ್ ಹೋಲ್ಡ್ ಮಾಡ್ಬೇಕು ಅಂತಾನು ಹೇಳ್ಕೊಟ್ಟಿದ್ದೀನಿ. ಹೀಗೆ ಹೋಲ್ಡ್ ಮಾಡ್ಬೇಕು ಅಲ್ವಾ? ನಿಮ್ಗೆಲ್ರಿಗೂ ತಿಳಿದಿದೆ. 9 ಆಫ್ಟರ್, ಈಗ 9 ಆಫ್ಟರ್ ಏನ್ ಬರುತ್ತೆ ಮಕ್ಳ? 9 ಆಫ್ಟರ್ ಏನು? 10. 10 ಎಲ್ಲಿದೆ ನಿಮ್ಗೆ ಗೊತ್ತಾ? ನಿಮ್ಗೆ ಇಲ್ಲ ಅಲ್ವಾ? ನೋಡಿ, ಇನ್ಸ್ಟ್ರೂಮೆಂಟ್ ಯಾಕೆ ಹೀಗೆ ರ್ಯಾಬಿಟ್ ಬೋ ಇಟ್ಕೊಂಡಿದೀವಿ ಅಂದ್ರೆ, ನೆಕ್ಸ್ಟ್ ನಮ್ಗೆ ಈ ಫಿಂಗರ್ ಲೆಫ್ಟ್ ಹ್ಯಾಂಡ್ ಯೂಸ್ ಆಗ್ಬೇಕು. ನೋಡಿ, ಲೆಫ್ಟ್ ಹ್ಯಾಂಡ್ 1 ಬೀಟ್ಸ್ ಗೋ ಅಪ್, ಇದು 10 ಇದು. ಓಕೆನಾ? ಲೆಸ್ 9 ಮಾಡಿದೀನಿ. 9 ಆಫ್ಟರ್ ದಿಸ್ ಇಸ್ 10 ಪುಟ. 10 ಇದು 1 ಬೀಟ್ಸ್ ಗೋ ಅಪ್, ನೆಕ್ಸ್ಟ್ ಪಾಯಿಂಟ್ ಇಂದ ನೆಕ್ಸ್ಟ್ ಇದು 10. ಅಗೇನ್ ಆಟ್ 10, ಅಗೇನ್ ಆಟ್ 10, ಅಗೇನ್ ಆಟ್ 10. ಇದು 40. ಓಕೆನಾ? ಇದು 1, 2, 3, 4. ಇದು 4 ಆಯ್ತು. ಇದು 44 ಆಯ್ತು. ಇದು 44. ಇದು 4, ಇದು 40. 44 ಆಯ್ತು. ಲೆಸ್ 4 ಮಾಡಿದೀನಿ ನಾನು. ಈಗ ಎಷ್ಟಿದೆ? 40 ಇದೆ. ಈಗ ಆಡ್ 5 ಮಾಡಿದೀನಿ. ಎಷ್ಟಾಯ್ತು? 45 ಆಯ್ತು. ಈಗ ಎಷ್ಟಾಯ್ತು? ಇದು 46. ಅಗೇನ್ ಆಡ್ 1, 47. ಅಗೇನ್ ಆಡ್ 1, 48. ಅಗೇನ್ ಆಡ್ 1, 49. ಓಕೆನಾ? ಈಗ ಲೆಸ್ ಮಾಡ್ತೀನಿ ನೋಡಿ. ಈಗ ಲೆಸ್ ಮಾಡಿದೀನಿ. ಈಗ 0 ಪೊಸಿಷನ್. ಓಕೆನಾ? ಈಗ ಇನ್ನೊಂದು ಹೇಳ್ತೀನಿ, ನೋಡ್ಕೊತಾ ಇರಿ. ಈಗ ಆಡ್ 1 ಮಾಡಿದೀನಿ. ಈಗ ನಮ್ಗೆ ಆಡ್ 6 ಬೇಕು. ಹೇಗೆ ಆಡ್ 6 ಮಾಡೋದು ಗೊತ್ತಿದೆಯಾ ನಿಮ್ಗೆಲ್ಲ? ಆಡ್ 6 ಅಂದ್ರೆ ಹೀಗ್ ಮಾಡ್ತೀರಾ ಅಲ್ವಾ? ರೈಟ್? ನೋ, ದಿಸ್ ಇಸ್ ರಾಂಗ್ ಪುಟ. ಇದು ರಾಂಗ್. ಈಗ ಆಡ್ 1 ಇದೆ. ಅಗೇನ್ ಆಡ್ 6 ಅಂದ್ರೆ ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 1, ಟೇಕ್ ನ್ಯೂ ಬೀಟ್ಸ್. ಇದು ಆಡ್ 6 ಆಯ್ತು. ಓಕೆನಾ? ಈಗ ಆಡ್ 2 ಇಲ್ಲಿ ಇದೆ, 2 ಇದೆ. ಅಗೇನ್ ಆಡ್ 7 ಮಾಡ್ಬೇಕು ಅಂದ್ರೆ ಹೀಗೆ ತಗೊಂಡ್ಬಿಟ್ರೆ 7 ಆಗುತ್ತಾ? ನೋ, ದಿಸ್ ಇಸ್ ರಾಂಗ್. ಅಗೇನ್ ಆಡ್ 7 ಅಂದ್ರೆ ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 2 ಟುಗೆದರ್, ಒಟ್ಟಿಗೆ ತಗೋಬೇಕು. ಈಗ ಲೆಸ್ 7, ಅಪ್ಪರ್ ಬಿಟ್ 2, ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 2 ತಗೊಂಡಿದ್ದೀನಿ. ಓಕೆ, ಈಗ 2 ಇದೆ. ಈಗ ಆಡ್ ಮತ್ತೆ 7 ಹೇಗೆ ಅಂತ ಗೊತ್ತಾಗುತ್ತೆ ನಿಮ್ಗೆ? ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 2, ಟೇಕ್ ನ್ಯೂ ಬೀಟ್ಸ್. ಈಗ ನೋಡಿ 9 ಇದೆ. ಈಗ ಲೆಸ್ 6 ಮಾಡ್ಬೇಕು. ಹೇಗೆ ಲೆಸ್ 6 ಮಾಡ್ತೀರಾ? ಎವ್ರಿ ಟೈಮ್ ಏನ್ ಮಾಡ್ಬೇಕು ಗೊತ್ತಾ? ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 1, ಲೆಸ್. ಹೀಗೆ. ಓಕೆ, ಹೀಗಿದೆ ಅಂದ್ರೆ ಹೀಗೆ ಮಾಡ್ಬೇಕು, 6 ಅಂತಲ್ಲ. ಈಗ ಹೀಗಿದೆ ಅಂದ್ರೆ ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 1, ಲೆಸ್ 6. ಓಕೆ, ಈಗ ಮತ್ತೆ ಆಡ್ 5 ಮಾಡಿದೀನಿ. ಈಗ ಎಷ್ಟಿದೆ ಗೊತ್ತಾ? ಇದು 8. ಈಗ ಮತ್ತೆ ಅಗೇನ್ ಲೆಸ್ 6 ಮಾಡ್ಬೇಕು ಅಂದ್ರೆ ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 1. ಓಕೆ, ಈಗ ಆಡ್ 5 ಮಾಡಿದೀನಿ. ಓಕೆ, ಇವಾಗ ಲೆಸ್ 6 ಮಾಡ್ಬೇಕು. ಎವ್ರಿ ಟೈಮ್ ನೋಡ್ಕೋತಾ ಇರ್ಬೇಕು ನೀವು. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 1, ಲೆಸ್ 6. ಓಕೆ, ಈಗ 1 ಇದೆ. ಮತ್ತೆ ನೋಡಿ ಹೀಗಿರುತ್ತೆ.
ಇದು 6. ಈಗ ಅಗೈನ್ ಮತ್ತೆ 6 ಅಂದ್ರೆ ಲೆಸ್ 6 0 ಪೊಸಿಷನ್. ಓಕೆ, ಆಡ್ 6 ಅಂತ ಮಾಡಿದೀನಿ, ಲೆಸ್ 5 ಮಾಡಿದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಈಗ 1 ಇದೆ. ಈಗ ಅಗೈನ್ 6 ಅಂದ್ರೆ ಅಪ್ಪರ್ ಬಿಟ್ 5 ಲೋಯರ್ ಬಿಟ್ ಟೇಕ್ ನ್ಯೂ ಬೀಟ್ಸ್. ಈಗ 6 ಮಾಡಿದೀವಿ, ಇದು 7 ಆಯ್ತು. ಈಗ ಲೆಸ್ 5 ಮಾಡಿದೀನಿ. ಓಕೆ, ಈಗ 2 ಇದೆ. ಈಗ ಅಗೈನ್ ನಮ್ಗೆ ಆಡ್ 6 ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಪ್ಪರ್ ಬಿಟ್ 5 ಲೋಯರ್ ಬಿಟ್ 1 ಟೇಕ್ ನ್ಯೂ ಬೀಟ್ಸ್. ಓಕೆ, ಅಗೈನ್ ಲೆಸ್ 5 ಮಾಡಿದೀನಿ, ಮತ್ತೆ ಅಗೈನ್ ಆಡ್ 6 ಬೇಕು ಅಂದ್ರೆ ಅಪ್ಪರ್ ಬಿಟ್ 5 ಲೋಯರ್ ಬಿಟ್ 1 ಟೇಕ್ ಟುಗೆದರ್ ನ್ಯೂ ಬೀಟ್ಸ್. 9 ಆಯ್ತು. ಓಕೆನಾ? 9 ಆಫ್ಟರ್ 10 ಎಲ್ಲಿದೆ? ಲೆಫ್ಟ್ ಹ್ಯಾಂಡ್ ಪಾಯಿಂಟ್ ಫಿಂಗರ್. ದಿಸ್ ಇಸ್ 10. 10 9 19. 10 9 29. 10 9 39. 10 9 49. This is 40. This is 9. ಲೆಸ್ 5 ಮಾಡಿದೀನಿ, ಇದು 44. ಲೆಸ್ 4 ಮಾಡಿದೀನಿ, ಇದು 40. ನೋಡಿ ಮತ್ತೆ ರಿಪೀಟ್ ಮಾಡ್ತೀನಿ. ಲೆಸ್ 40 ಮಾಡಿದೀನಿ, ಆಡ್ 10 ಇದು. ಅಗೈನ್ ಆಡ್ 10. ಲೆಫ್ಟ್ ಹ್ಯಾಂಡ್ ಅಲ್ಲೇ ಮಾಡ್ಬೇಕು, ಮತ್ತೆ ನಾವು ರೈಟ್ ಹ್ಯಾಂಡ್ ತಗೋಬಾರ್ದು. ಅಗೈನ್ ಆಡ್ 10. ಅಗೈನ್ ಆಡ್ 10. ನೋಡಿ ಇದು 40 ಆಯ್ತು. ಲೆಸ್ 10 ಹೇಗ್ ಮಾಡ್ಬೇಕು? ಸೇಮ್ ಪಾಯಿಂಟ್ ಫಿಂಗರ್ ಇದು. ಇದು ಲ್ಯಾಡರ್ ಫಿಂಗರ್, ಇದು ಸ್ನೇಕ್ ಫಿಂಗರ್, ಇದು ಪಾಯಿಂಟ್ ಫಿಂಗರ್. ಲೆಸ್ 10 ಲೆಸ್ 10 ಲೆಸ್ 10 ಲೆಸ್ 10 ಹೀಗೆ ಮಾಡ್ಬೇಕು ಲೆಫ್ಟ್ ಹ್ಯಾಂಡ್. ಅದಕ್ಕೆ ನಾವು ಹೀಗೆ ಇಟ್ಕೋಬಾರ್ದು, ನಮಗೆ ಹೇಗೆ ಇದು ನಮ್ ಫಿಂಗರ್ ಸಿಗ್ಬೇಕಲ್ವಾ, ಅದಕ್ಕೆ ನಾವು ಹೀಗೆ ಇಟ್ಕೊಂಡು ಹೀಗೆ ಮಾಡ್ಬೇಕು. ಓಕೆನಾ? ಅಗೈನ್ ಆಡ್ 10, ಅಗೈನ್ ಆಡ್ 10, ಅಗೈನ್ ಆಡ್ 10, ಅಗೈನ್ ಆಡ್ 10. ಲೆಸ್ 10 ಲೆಸ್ 10 ಲೆಸ್ 10 ಲೆಸ್ 10. ನಿಮ್ಗೆ ಈಗ ಇಷ್ಟು ಗೊತ್ತಾಗಿದೆ ಅಲ್ಲ. ನಾನು 15 ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಈಗ ನಾವು ಆಡ್ 11 ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ ಚಿಲ್ಡ್ರನ್? ಇದು 1 ಅಲ್ವಾ, ಇದು 10 ಅಲ್ವಾ? 11. 10 1 11. Again add 10 1 22. 10 1 33. ಕಾಣಿಸ್ತಾ ಇದೆಯಾ ಎಲ್ರಿಗೂ? 10 1 44. ಗೊತ್ತಾಗ್ತದೆ ಫಿಂಗರ್ಸ್ ಎಲ್ಲರೂ ನೋಡ್ತಾ ಇದ್ದೀರಾ ಪುಟ? ಲೆಸ್ ಹೇಗ್ ಮಾಡ್ಬೇಕು? ನಾವು ಆಡ್ ಮಾಡ್ಬಿಟ್ವಿ. ಲೆಸ್ ಪಾಯಿಂಟ್ ಫಿಂಗರ್ ಅಂಡ್ ಸ್ನೇಕ್ ಫಿಂಗರ್ ಕಮ್ ಡೌನ್. ಲೆಸ್ 11 ಲೆಸ್ 11 ಲೆಸ್ 11 ಲೆಸ್ 11. ಮತ್ತೆ ನೋಡಿ ಒಟ್ಟಿಗೆ ಹೇಳ್ಕೊಡ್ತೀನಿ. ನೀವು 11 ಅಂದ್ರೆ ಹೀಗ್ ಮಾಡ್ಬಿಡ್ತೀರಾ. ನೋ, ದಿಸ್ ಇಸ್ ರಾಂಗ್. 10 1 ಟುಗೆದರ್ 11 11 11. Less 11 less 11 less 11 less 11 together. Add 22 together, again add 22 together. Less 22 together, less 22 together. Add 33 together, less 33 together. Add 44 together, less 44 together. ಓಕೆ, ಅರ್ಥ ಆಗ್ತಿದ್ಯಾ? ಮತ್ತೆ ಕ್ಲಾಸ್ ಮುಂದುವರ್ಸೋಣ, ಇನ್ನು ಸ್ವಲ್ಪ ಮಾಡೋಣ. ಇಷ್ಟು ಅರ್ಥ ಆಗಿದ್ಯಾ? ನಾನು ಹೋಮ್ವರ್ಕ್ ಹೇಳಿದೆ, ಹೋಮ್ವರ್ಕ್ ಮಾಡಿದೀರಾ ಮಕ್ಕಳ? ಎಲ್ಲ ನೋಡಿ ನೋಡಿ ಈ ಪೇಜ್ ಇದೆ, ಈ ತರ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದೀನಿ. ಯಾರ್ಯಾರು ಮಾಡಿದೀರಾ ಪುಟ? ಎಲ್ಲರೂ ಯಾರ್ಯಾರು ಮಾಡಿದೀರಾ? ನಂಗೆ ತೋರಿಸ್ತೀರಾ ಯಾರ್ಯಾರು ಮಾಡಿದೀರಾ ಅಂತ? ನೋಡಿ ಅಪ್ ಟು 9. ಇದು 1 2 3 4 5 6 7 8 9. ನೋಡಿ ಎಲ್ಲ ಫುಲ್ ಪಿಕ್ಚರ್ ನೋಡ್ಕೊಳ್ಳಿ. ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಇದೇ ತರ ಎಲ್ಲರೂ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದು ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ಬೇಕು. ಓಕೆನಾ? ಇದೇ ಹೋಮ್ ವರ್ಕ್. ನಿಮ್ಗೆ ಏನ್ ಕಲ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ನಿಮ್ಗೆ ಏನ್ ಅರ್ಥ ಆಗಿದೆ, ಏನ್ ಅರ್ಥ ಆಗಿಲ್ಲ ಅಂತ ನಾನ್ ನಿಮ್ಗೆ ಮತ್ತೆ ತಿಳಿಸ್ಕೊಡ್ಬೇಕು. ಓಕೆನಾ? ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಮಕ್ಕಳ. ಓಕೆನಾ? ಇದೆಲ್ಲರೂ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಂಗೆ ಹೋಮ್ ವರ್ಕ್ ಮಾಡ್ತಾ ತೋರಿಸ್ಬೇಕು. ಓಕೆನಾ? ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ? ಖುಷಿ ಆಗ್ತಿದೆ ಎಲ್ರಿಗೂ? ಎಲ್ರು ಎಂಜಾಯ್ ಮಾಡ್ತಾ ಇದ್ದೀರಾ? ಖುಷಿ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಗುಡ್ ಗುಡ್ ಚಿಲ್ಡ್ರನ್, ಗುಡ್ ಚಿಲ್ಡ್ರನ್. ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೇಗಿದೆ? ಎಲ್ಲ ಚೆನ್ನಾಗಿದ್ಯಾ? ನೋಡಿ ಎಕ್ಸ್ಟ್ರಾ ಕ್ಲಾಸ್, ಅಬಕಾಸ್ ಕ್ಲಾಸ್ ಸೇರ್ಕೊಂಡಿದ್ದೀರಾ ಅಲ್ಲ? ಖುಷಿ ಆಗ್ತಾ? ಎಲ್ರು ಹೌದು ಓಕೆ ಅಂತ ನೋಡಿ ಥಮ್ಸ್ ಅಪ್ ಮಾಡಿ ಎಲ್ಲರೂ. ಥಮ್ಸ್ ಅಪ್. ಲವ್ ಯು ಚಿಲ್ಡ್ರನ್, ಲವ್ ಯು. ಗುಡ್ ಗುಡ್ ಗುಡ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಕಂಟಿನ್ಯೂ ಮೇಡಮ್. ಏನ್ ಹೇಳಿ?
ಹಾ ಮೇಡಮ್, ಇವತ್ತಿಗೆ ಇಷ್ಟು ಸಾಕಾಗುತ್ತಾ ಮೇಡಮ್? ಇನ್ನು ಕಂಟಿನ್ಯೂ ಮಾಡ್ತೀರಾ? ಸಾಕು ಸಾಕು ಸಾಕಿವತ್ತು. ಸಾಕಲ್ವಾ? ಓಕೆ ಸಾಕು ಮಕ್ಕಳೇ, ಮೇಡಮ್. ನಮ್ಮ ಒಂದಿಬ್ರಿ ಲತಾ ಕ್ವಶನ್ ಮೇಡಮ್. ಒಂದಿಬ್ರಿ ಕ್ವಶನ್ ಕೇಳಿ ಮೇಡಮ್, ಕಂಪ್ಲೀಟ್ ಮಾಡೋಣ ಇದನ್ನ. ನೋಡಿ, ನಾವು ಅಬಕಾಸ್ ಇನ್ಸ್ಟ್ರೂಮೆಂಟ್ ಹೇಗೆ ಇಟ್ಕೋಬೇಕು, ಹೇಗೆ ಹೋಲ್ಡ್ ಮಾಡ್ಬೇಕು ಹೇಳ್ತೀರಾ ಯಾರಾದ್ರೂ ಒಬ್ರು? ಲ್ಯಾಡರ್ ಫಿಂಗರ್ ಅಂದ್ರೆ ಯಾವುದು ನಂಗೆ ಹೇಳ್ಬೇಕು. ಲ್ಯಾಡರ್ ಫಿಂಗರ್ ಯಾವುದು, ಸ್ನೇಕ್ ಫಿಂಗರ್ ಯಾವ್ದು ಎಲ್ಲ ತೋರಿಸ್ಬೇಕು ನಂಗೆ. ಯಾರಾದ್ರೂ ಒಬ್ರು ತೋರಿಸಿದ್ರೆ ಅರ್ಥ ಆಗ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ. ಓಕೆನಾ? ತೋರಿಸ್ತೀರಾ ಯಾರಾದ್ರೂ? ತೋರಿಸಿ ಚಿಲ್ಡ್ರನ್ಸ್. ಸರ್ ಅನ್ಮ್ಯೂಟ್ ಮಾಡ್ತೀರಾ? ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ? ಹಾ, ಸಂಧಿನಿ ಚಂದನ. ಹಾ ಪುಟ, ನಿಂಗೆ ತೋರಿಸಿ. ನಿಂಗೆ ಲ್ಯಾಡರ್ ಫಿಂಗರ್ ಯಾವುದು? ಲ್ಯಾಡರ್ ಫಿಂಗರ್ ಯಾವುದು ಪುಟ? ಸ್ನೇಕ್ ಫಿಂಗರ್. ಗುಡ್. ನಂಗೆ ಶೋ ಮಾಡ್ಬೇಕು ನೀವು. ಕಮ್ ಡೌನ್. ವೆರಿ ಗುಡ್, ವೆರಿ ಗುಡ್. ಎಷ್ಟು ಲೆವೆಲ್ ಇರುತ್ತೆ ಅಬಕಾಸ್ ಅಲ್ಲಿ? ಎಷ್ಟು ಲೆವೆಲ್ ಇರುತ್ತೆ? 9 ಲೆವೆಲ್. ಗುಡ್ ಗುಡ್. ನೆಕ್ಸ್ಟ್ ಆಮೇಲೆ ಹೇಗೆ ಹೋಲ್ಡ್ ಮಾಡ್ಬೇಕು, ಪೆನ್ಸಿಲ್ ಹೇಗೆ ಹೋಲ್ಡ್ ಮಾಡ್ಬೇಕು? ವೆರಿ ಗುಡ್, ವೆರಿ ಗುಡ್. ರಾಬಿಟ್. ಓಕೆ 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 ಓಕೆ. ಪೆನ್ಸಿಲ್ ಹೇಗೆ ಹೋಲ್ಡ್ ಮಾಡ್ತೀರಾ? ರೈಟಿಂಗ್ ಅಬಕಾಸ್, ರೈಟಿಂಗ್ ಪೆನ್ಸಿಲ್ ಇನ್ಸೈಡ್. ವೆರಿ ಗುಡ್, ವೆರಿ ಗುಡ್ ಪುಟ, ವೆರಿ ಗುಡ್. ಒಳ್ಳೇದು ಒಳ್ಳೇದು. ವೆರಿ ಗುಡ್, ವೆರಿ ಗುಡ್. ಎಲ್ಲ ಚೆನ್ನಾಗಿ ಕಲಿತಾ ಇದ್ದೀರಾ ಇದ್ರೆ? ಹ್ಯಾಪಿನಾ? ಖುಷಿ ಆಗ್ತಿದೆ? ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಎಲ್ಲ ಅರ್ಥ ಆಗಿದ್ರೆ ಖುಷಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಬೇರೆದೆಲ್ಲ ಹೇಳ್ಕೊಡ್ಲಾ? ಓಕೆನಾ? ನಾನ್ ಪಿಟ. ಥ್ಯಾಂಕ್ ಯು, ಲವ್ ಯು. ಗುಡ್ ಈವ್ನಿಂಗ್. ಬಾಯ್ ಬಾಯ್ ಚಿಲ್ಡ್ರನ್. ಬಾಯ್ 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 ಬಾಯ್. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅಬಕಾಸ್ ನಮಸ್ತೆ. ಕ್ಲಾಸ್ ಇದು 3ನೇ ಕ್ಲಾಸ್ ಅಂತ ಅನ್ಕೊಂತೀನಿ. ಮೇಡಮ್ಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋಣ ಮಕ್ಕಳೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದ. ಗೌಡ್ರೆ. ಎಸ್, ಥ್ಯಾಂಕ್ ಯು ಮೇಡಮ್. ಎಲ್ಲರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ಎಸ್, ನೆಕ್ಸ್ಟ್ ಸೆಷನ್ ಮಾಡಲಿಕ್ಕೆ ನಮಗೆ ಗೌರಿ ಮೇಡಮ್ ಅವರು ಕಾತರರಾಗಿ ನಿಂತಿದ್ದಾರೆ. ವೆಲ್ಕಮ್ ಮೇಡಮ್. ಓವರ್ ಟು ಯು ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಕೇಳಿಸ್ತಿದ್ಯಾ ಸರ್? ಎಸ್ ಸರ್, ಕ್ಲಿಯರ್ ಇದೆ? ಕ್ಲಿಯರ್ ಇದೆ ಮೇಡಮ್, ಪರ್ಫೆಕ್ಟ್ ಇದೆ. ಕಂಟಿನ್ಯೂ ಮಾಡಿ. ಓಕೆ. ಮೊದಲು ಪತ್ರಿಜಿ ಗುರುಗಳಿಗೆ ಮತ್ತೆ ಗುರುವರಿಗೆ ಹಿರಿಯರಿಗೆ ನಮಸ್ಕಾರ ಮಾಡ್ತೀನಿ. ಹಾಯ್ ಮಕ್ಳೇ, ಎಲ್ಲರಿಗೂ ಕ್ಲಿಯರ್ ಆಗಿ ವಾಯ್ಸ್ ಕೇಳಿಸ್ತಿದೆ ಅಂತ ನಾನು ಅನ್ಕೊಂಡಿದೀನಿ. ಈಗಾಗ್ಲೇ ನೀವು ಅಬಾಕಸ್ ನ ಕಲ್ತ್ಕೊಂಡ್ರಿ. ಸೊ ನಿಮ್ಗೆ ತುಂಬಾ ಏನೋ ಎಂಥೂಸಿಯಾಸಮ್ ಆಗಿ ನೀವು ಇದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ಮಕ್ಳೇ, ಇವತ್ತಿನ ನಾನು ಈ ಕ್ಲಾಸ್ ಅಲ್ಲಿ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇರುವಂತ ಮತ್ತೆ ಒಂದು ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ವಿಷಯವನ್ನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಮಕ್ಳೇ. ಈಗ ನ್ಯಾಷನಲ್ ಸಿಂಬಲ್ಸ್ ಏನಿದೆ, ನಮ್ಮ ಭಾರತದ ರಾಷ್ಟ್ರೀಯ ಚಿಹ್ನೆಗಳೇನಿದೆ ಮಕ್ಳೇ, ಅದನ್ನ ನೀವೆಲ್ಲರೂ ನೋಡಿರ್ತೀರಿ. ಸಾಮಾನ್ಯವಾಗಿ ಎಲ್ಲಾ ಶಾಲೆಗಳಲ್ಲಿ ನಿಮ್ ಸ್ಕೂಲ್ಸ್ ಏನಿದೆ, ಆ ಸ್ಕೂಲ್ಸ್ ಗೋಡೆಗಳ ಮೇಲೆ ನ್ಯಾಷನಲ್ ಸಿಂಬಲ್ಸ್ ನ ಬರೆದಿರ್ತಾರೆ. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳ ಗೋಡೆಗಳ ಮೇಲೆ ಅದರ ಚಿತ್ರಗಳಿದ್ದೇ ಇರ್ತದೆ. ಅದ್ರ ಹೊರತಾಗಿ ಕೂಡ ಕೆಲವು ಖಾಸಗಿ ಶಾಲೆಗಳಲ್ಲಿ ಕೂಡ ಇರುತ್ತೆ ನ್ಯಾಷನಲ್ ಸಿಂಬಲ್ಸ್. ನಿಮ್ಮ ಶಾಲೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಕೂಡ ನೀವು ಬೇರೆ ಕಡೆ ಎಲ್ಲಾದ್ರೂ ಆ ನ್ಯಾಷನಲ್ ಸಿಂಬಲ್ಸ್ ನ ನೋಡಿರ್ತೀರಿ ಮಕ್ಳೇ. ಈ ನ್ಯಾಷನಲ್ ಸಿಂಬಲ್ಸ್ ಕುರಿತಾಗಿ 6th ಸ್ಟ್ಯಾಂಡರ್ಡ್ ಏನ್ ಸ್ಟೇಟ್ ಸಿಲೆಬಸ್ ಇದೆ ಅದ್ರೊಳಗೆ ಪಾಠ ಕೂಡ ಇದೆ. ಅದು ಎಲ್ಲಿಂದ ಬಂತು, ಎಲ್ಲಿ ತಗೊಂಡಿದ್ರು, ಅದ್ರ ವಿಶೇಷತೆ ಏನು, ಆ ತರದೆಲ್ಲ ಕೆಲವು ಮಾಹಿತಿಯನ್ನ ಆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಮಕ್ಳೇ, ಇದೇನಿ ಮೇಡಮ್ ಶಾಲೆಯಲ್ಲಿ ಕೂಡ ಅದನ್ನ ಕಲ್ತಿದ್ದೀವಿ, ಮತ್ತೆ ಇಲ್ಲಿ ಕೂಡ ಸಮ್ಮರ್ ಕ್ಯಾಂಪ್ ಅಲ್ಲಿ ವಿಶೇಷವಾದ ಹೇಳ್ದೇನೆ ಇದೇ ಸ್ಟೋರಿಯನ್ನ ಶುರು ಮಾಡ್ಕೊಂಡ್ರು ಅಂತ ನೀವ್ ಅನ್ಕೊಳ್ತಿರ್ಬೋದು. ಮಕ್ಳೇ, ನಾನಿವತ್ತು ಶಾಲೆಯಲ್ಲಿ ನೀವೇನ್ ಕಲ್ತಿದ್ದೀರಿ ಆ ಸಂಬಂಧದ ಜ್ಞಾನ, ಅದಕ್ಕೆ ಬೇರೆದಾದಂತ ಅದಕ್ಕಿಂತ ಭಿನ್ನವಾದ ಒಂದು ನಾಲೆಡ್ಜ್, ಈ ವಯಸ್ಸಲ್ಲಿ ನಿಮ್ಗೆ ಈ ತರದೊಂದು ನಾಲೆಡ್ಜ್ ಬೇಕೇ ಬೇಕು. ಅಂತದೊಂದು ನಾಲೆಡ್ಜ್ ಅನ್ನ ನಾನ್ ನಿಮ್ಗೆ ಕೊಡ್ಲಿಕ್ಕೆ ಬಂದಿದ್ದೀನಿ. ಮತ್ತೆ ಈ ನಾಲೆಡ್ಜ್ ಕೊಡುವಾಗ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಇಂಟ್ರೆಸ್ಟ್ ಆಗಿರುವಂತ ಒಂದಷ್ಟು ಸ್ಟೋರಿಗಳನ್ನ ಕೂಡ ನಾನು ನಿಮ್ಗೆ ತಗೊಂಡ್ ಬಂದಿದ್ದೀನಿ ಮಕ್ಳೇ. ಸೊ ಹೀಗಾಗಿ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನ್ಯಾಷನಲ್ ಸಿಂಬಲ್ಸ್ ಯಾಕಾಗಿ ಏನನ್ನ ಹೇಳ್ತದೆ ಮತ್ತೆ ಅದ್ಯಾವ್ದು ಅಂತ ಹೇಳ್ಬಿಟ್ಟು, ಆಮೇಲೆ ನೀವು ಈ ವಯಸ್ಸಲ್ಲಿ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಿಮ್ಗೆ, ಅದಕ್ಕೆ ನಾನು ನ್ಯಾಷನಲ್ ಸಿಂಬಲ್ಸ್ ಆಗಿ
ನಮ್ಮ ಯಾವ ಅನಿಮಲ್ಸ್ ಅನ್ನ ಚೂಸ್ ಮಾಡಿದ್ದಾರೆ, ಮತ್ತೆ ಅದನ್ನೇ ಯಾಕೆ ಚೂಸ್ ಮಾಡಿದ್ರು, ಆತರ ಎಲ್ಲ ನಿಮ್ಗೆ ಸ್ಟೋರಿ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಮಕ್ಳೇ. ಈ ನ್ಯಾಷನಲ್ ಸಿಂಬಲ್ಸ್ ಏನಿದೆ ಅದು ನಮ್ಮ ಭಾರತ ಏನಿದೆ, ನಮ್ಮ ಇಂಡಿಯಾದ ನ್ಯಾಷನಲ್ ಸಿಂಬಲ್ಸ್ 7 ಸಿಂಬಲ್ಸ್ ಇದೆ ಮಕ್ಳೇ. ಆ 7 ಸಿಂಬಲ್ಸ್ ಏನೆಲ್ಲ ಹೇಳ್ತದೆ ಅಂತಂದ್ರೆ ಹಿಸ್ಟ್ರಿಯನ್ನ ಹೇಳುತ್ತೆ, ಕಲ್ಚರ್ ಅನ್ನ ಹೇಳುತ್ತೆ, ನೇಚರ್ ಬಗ್ಗೆ ನಮ್ಗೆ ಜ್ಞಾನವನ್ನ ಕೊಡುತ್ತೆ, ಹಾಗೇನೆ ಒಂದು ನ್ಯಾಷನಲ್ ಸ್ಪಿರಿಟ್ ಅಂದ್ರೆ ದೇಶ ಪ್ರೇಮವನ್ನ ನಮ್ಮಲ್ಲಿ ಹುಟ್ಟಾಕುತ್ತೆ. ಈ ತರ ಒಂದು ಎಲ್ಲವನ್ನ ಹೇಳುವಂತದ್ದೇ ನ್ಯಾಷನಲ್ ಸಿಂಬಲ್ಸ್ ಆಗಿದೆ ಮಕ್ಳೇ. ಈ ನ್ಯಾಷನಲ್ ಸಿಂಬಲ್ಸ್ ಯಾವ್ಯಾವ್ದು ಅನ್ನೋದನ್ನ ಫಸ್ಟ್ 17 ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಪ್ರಿಯವಾದ ಪ್ರಾಣಿಗಳನ್ನ ಅದನ್ನ ಯಾಕೆ ಚೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಈಗ ನಮ್ಮಲ್ಲಿ ಸಿಂಬಲ್ಸ್ ಆಗಿ ಏನನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ತ್ರಿವರ್ಣ ಧ್ವಜ ಇದೆ ಮಕ್ಳೇ. ನೀವೆಲ್ಲರೂ ತ್ರಿವರ್ಣ ಧ್ವಜವನ್ನ ನೋಡಿರ್ತೀರಿ. ನಾವು ಪ್ರತಿ ಗಣರಾಜ್ಯೋತ್ಸವ ದಿನ ಮತ್ತೆ ಇಂಡಿಪೆಂಡೆನ್ಸ್ ಡೇ ದಿನ ನಾವು ಫ್ಲಾಗ್ ಹಾಸ್ಟಿಂಗ್ ಅನ್ನ ಮಾಡ್ತೀವಿ. ಅದು ಕೂಡ ನಮ್ಮ ನ್ಯಾಷನಲ್ ಸಿಂಬಲ್ಸ್ ಆಗಿದೆ. ಹಾಗೇನೆ ರಾಷ್ಟ್ರಗೀತೆ ಜನಗಣಮನ ನೀವು ಶಾಲೆಯಲ್ಲಿ ಪ್ರತಿದಿನ ಹಾಡ್ತೀರಿ. ಸೊ ಹಾಗಾಗಿ ಅದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಅದ್ರ ಹೊರತಾಗಿ ರಾಷ್ಟ್ರೀಯ ಕ್ಯಾಲೆಂಡರ್ ಒಂದಿದೆ ಮಕ್ಳೇ. ಆ ಕ್ಯಾಲೆಂಡರ್ ಯಾವುದು ಅಂತ ಹೇಳಿದ್ರೆ ಶಕ ಕ್ಯಾಲೆಂಡರ್ ಅಂತ, ಅದು ಕೂಡ ಒಂದು ನಮ್ಮ ರಾಷ್ಟ್ರೀಯ ಚಿಹ್ನೆ ಆಗಿದೆ. ಮತ್ತೆ ಹಾಗೆ ನಮ್ಗೆ ಒಂದು ರಾಷ್ಟ್ರೀಯ ಹಾಡು ಸಾಂಗ್ ಇದೆ, ಅದ್ಯಾವ್ದು ಅಂತ ಹೇಳಿದ್ರೆ ಒಂದೇ ಮಾತರಂ ಸಾಂಗ್ ಇದೆ. ಹಾಗೆ ರಾಷ್ಟ್ರೀಯ ಲಾಂಛನ ಒಂದಿದೆ, ಆ ಸಿಂಬಲ್ ಅದು ರಾಷ್ಟ್ರೀಯ ಲಾಂಛನ ಯಾವುದು ಅಂತ ಹೇಳಿದ್ರೆ ಸಾರನಾಥದಲ್ಲಿರುವಂತ ಒಂದು ಸ್ತಂಭದಲ್ಲಿರುವಂತ 4 ಮುಖವನ್ನ ಹೊಂದಿರುವಂತ ಸಿಂಹ. ಆ ಸಿಂಹದ ಒಂದು ಚಿತ್ರ ಏನಿದೆ, ಆ ಚಿತ್ರ ಒಂದು ಕೂಡ ರಾಷ್ಟ್ರೀಯ ಚಿಹ್ನೆ ಆಗಿದೆ ಮಕ್ಳೇ. ನೀವೆಲ್ಲರೂ ನೋಟ್ ಅನ್ನ ನೋಡ್ತೀರಲ್ವಾ, ಆ ನೋಟಿನ ಮೇಲೆ ಈ 4 ಮುಖದ ಚಿತ್ರ, ಸಿಂಹದ ಚಿತ್ರ ಇರುವಂತ ಲಾಂಛನವನ್ನ ನೀವು ನೋಡಿರ್ತೀರಿ. ಅದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರುತ್ತೆ ಮಕ್ಳೇ. ಈ ಸಿಂಹವನ್ನ ಯಾಕೆ ತಗೊಂಡಿದ್ದಾರೆ ಅಂತ ಹೇಳುವಾಗ ಈ ಸಿಂಹ ನಾವು ಒಂದು ಪದವನ್ನ ಬಳಸ್ತೀವಿ, ಸಿಂಹ ಅವಲೋಕನ ಅಂತ. ಇಲ್ಲಿ ಅವಲೋಕನ ಅಂತ ಹೇಳಿದ್ರೆ ನೋಡೋದು ಅಂತ. ಏನನ್ನ ನೋಡ್ಬೇಕು, ಸಿಂಹ ಒಂದು ಮುನ್ನಡೆಯುವಾಗ ಅಂದ್ರೆ ಮುಂದೆ ಹೆಜ್ಜೆ ಇಡುವಾಗ ಅಥವಾ ಬೇಟೆ ಆಡಕ್ಕೆ ಹೋಗುವಾಗ ಅಥವಾ ರೆಸ್ಟಿಗೆ ಹೋಗುವಾಗ ಬೇರೆ ಏನೇ ಮಾಡಕ್ ಮುಂದೆ ಹೋಗುವಾಗ ಏನ್ ಮಾಡುತ್ತೆ ಗೊತ್ತಾ ಮಕ್ಳೇ, ಹಿಂದ್ಗಡೆ ಒಂದ್ಸರಿ ತಿರುಗಿ ನೋಡುತ್ತೆ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಅದ್ರ ಚಲನೆಯನ್ನ ಗಮನಿಸಿ ಮುಂದಿನ ಮಾರ್ಗವನ್ನ ಸರಿಪಡಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಸಿಂಹ ಅವಲೋಕನ ಅಂತ ಕರೆಯೋದು. ಇದ್ರ ಅರ್ಥ ನಾವು ಪಾಸ್ಟ್ ಅಲ್ಲಿ ಜೀವಿಸ್ಬೇಕು ಅಂತ ಅಲ್ಲ, ನಮ್ಗೆ ಪಾಸ್ಟ್ ಅಲ್ಲಿ ಏನೋ ಘಟನೆಗಳು ನಡೆದಿರ್ತದಲ್ವಾ, ಅದರಿಂದ ಪಾಠವನ್ನ ಕಲಿತು ನಮ್ಮ ಮುಂದಿನ ಇವತ್ತಿನ ಏನ್ ವರ್ತಮಾನ ಇದೆ, ಪ್ರೆಸೆಂಟ್ ಟೆನ್ಸ್ ಏನಿದೆ, ಆ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಅಲ್ಲಿ ನಾವು ಹಿಂದಿನ ಅನುಭವದ ಮೂಲಕ ಸರಿಯಾದ ಮಾರ್ಗದಲ್ಲಿ ಮುನ್ನಡಿಬೇಕು ಅನ್ನೋದನ್ನ ಇದು ಸಿಂಬಲ್ ಮಾಡುತ್ತೆ. ಮತ್ತೆ 4 ದಿಕ್ಕಲ್ಲಿ ಅಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಜ್ಞಾನವನ್ನ ತಗೊಂಡು ಎಚ್ಚರದಿಂದ ಮುಂದೆ ಹೆಜ್ಜೆ ಇಡಬೇಕು ಅಂತ ಅನ್ನೋದನ್ನ ಈ ಸಿಂಬಲ್ ತಿಳಿಸುತ್ತೆ ಮಕ್ಳೇ. ಹಾಗೇನೆ ರಾಷ್ಟ್ರೀಯ ಹಣ್ಣು ಮ್ಯಾಂಗೋ, ಮಾವನ್ನ ಇಟ್ಕೊಂಡಿದ್ದಾರೆ. ಹಾಗೆಯೇ ರಾಷ್ಟ್ರೀಯ ನದಿ ಯಾವುದು ಅಂತ ಹೇಳಿದ್ರೆ ಗಂಗಾ ನದಿ. ಹಾಗೆಯೇ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತಂದ್ರೆ ಹುಲಿ ಮಕ್ಳೇ, ಬಂಗಾಳದ ಹುಲಿ. ಅಂದ್ರೆ ಬೇರೆಲ್ಲ ಕಡೆಗಿಂತ ಬಂಗಾಳದ ಹುಲಿ ಎತ್ತರವಾಗಿ ಮತ್ತೆ ಸ್ಟ್ರಾಂಗ್ ಆಗಿರ್ತದೆ. ಆ ಬಂಗಾಳದ ಹುಲಿಯನ್ನ ನ್ಯಾಷನಲ್ ಅನಿಮಲ್ ಆಗಿ ನಮ್ಮ ಭಾರತ ಸರ್ಕಾರ ಸೆಲೆಕ್ಟ್ ಮಾಡಿದೆ, ಅಂದ್ರೆ ಭಾರತ ರಾಷ್ಟ್ರೀಯ ಚಿಹ್ನೆಯಾಗಿ ಅದು ಆಯ್ಕೆಗೊಂಡಿದೆ. ಹಾಗೆಯೇ ರಾಷ್ಟ್ರೀಯ ನದಿ ಯಾವುದು ಅಂತ ಹೇಳಿದ್ರೆ ಗಂಗಾ ನದಿ. ಹಾಗೆಯೇ ರಾಷ್ಟ್ರೀಯ ಮರ ಯಾವುದು ಅಂತ ಹೇಳಿದ್ರೆ ಆಲದ ಮರ. ಹಾಗೆಯೇ ರಾಷ್ಟ್ರೀಯ ಜಲಚರ ಪ್ರಾಣಿ, ಜಲಚರ ಅಂತಂದ್ರೆ ಜಲಚರ ಅಂದ್ರೆ ಜಲದಲ್ಲಿ ವಾಸ ಮಾಡುವಂತ ಪ್ರಾಣಿ, ನೀರಲ್ಲಿ ವಾಸ ಮಾಡುವಂತ ಪ್ರಾಣಿ, ಅದು ಯಾವುದು ಅಂತ ಹೇಳಿದ್ರೆ ಡಾಲ್ಫಿನ್. ಡಾಲ್ಫಿನ್ ಅನ್ನ ರಾಷ್ಟ್ರೀಯ ಚಿಹ್ನೆಯಾಗಿ ತಗೊಂಡಿದ್ದಾರೆ, ರಾಷ್ಟ್ರೀಯ ಜಲವಾಸಿ ಪ್ರಾಣಿಯನ್ನಾಗಿ ತಗೊಂಡಿದ್ದಾರೆ. ಹಾಗೆ ರಾಷ್ಟ್ರೀಯ ಪಕ್ಷಿ ನವಿಲು ಮಕ್ಳೇ. ನಿಮ್ಗೆ ನವಿಲ್ ಅಂದ್ರೆಲ್ಲ ತುಂಬಾ ಇಷ್ಟ ಅಲ್ವಾ, ಅದು ತುಂಬಾ ಕಲರ್ಫುಲ್ ಆಗಿರುತ್ತೆ. ಆ ರಾಷ್ಟ್ರೀಯ ಪಕ್ಷಿಯಾಗಿ ನವಿಲನ್ನ ತಗೊಂಡಿದ್ದಾರೆ. ಹಾಗೆಯೇ ರಾಷ್ಟ್ರೀಯ ಕರೆನ್ಸಿ ರೂಪಾಯಿ. ನಿಮ್ಗೆಲ್ಲ ಗೊತ್ತಲ್ಲ, ಏನೇ ನಾವು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರು ರೂಪಾಯಿ ಬೇಕೇ ಬೇಕು, ಅದು ನಮ್ಮ ರಾಷ್ಟ್ರೀಯ ಕರೆನ್ಸಿ ಆಗಿದೆ. ಹಾಗೆಯೇ ರಾಷ್ಟ್ರೀಯ ಸರೀಸೃಪ. ಸರೀಸೃಪ ಅಂತ ಹೇಳಿದ್ರೆ ನ್ಯಾಷನಲ್ ರೆಪ್ಟೈಲ್ಸ್ ಅಂತ ಹೇಳ್ತೀವಿ. ರೆಪ್ಟೈಲ್ಸ್ ಅಂತಂದ್ರೆ ಭೂಮಿ ಮೇಲೆ ಹರ್ಕೊಂಡು ಹೋಗುತ್ತಲ್ಲ, ಅದಕ್ಕೆ ರೆಪ್ಟೈಲ್ಸ್ ಅಂತ ಹೇಳ್ತೀವಿ. ಅದು ಯಾವುದು ಅಂತ ಹೇಳಿದ್ರೆ ನಾಗರ ಹಾವು. ಹಾಗೇನೆ ಇನ್ನೊಂದು ಏನಂತ ಹೇಳಿದ್ರೆ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಅಂತ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅದು ಆನೆಯನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆಯೇ ರಾಷ್ಟ್ರೀಯ ಹೂವು, ನ್ಯಾಷನಲ್ ಫ್ಲವರ್ ಯಾವುದು ಅಂತ ಹೇಳಿದ್ರೆ ಲೋಟಸ್, ಕಮಲ. ಹಾಗೆಯೇ ರಾಷ್ಟ್ರೀಯ ವೆಜಿಟೇಬಲ್, ತರಕಾರಿ ಯಾವುದು ಅಂತ ಹೇಳಿದ್ರೆ ಕುಂಬಳಕಾಯಿ. ಹಾಗೆಯೇ ಒಂದು ಧ್ಯೇಯ ವಾಕ್ಯ ಇದೆ, ರಾಷ್ಟ್ರೀಯ ಧ್ಯೇಯ ವಾಕ್ಯ, ಅದ್ಯಾವುದು ಅಂತ ಹೇಳಿದ್ರೆ ಒಂದೇ ಮಾತರಂ. ಇದು 7 ರಾಷ್ಟ್ರೀಯ ಚಿಹ್ನೆಗಳು ನಮ್ಮ ಭಾರತದ ರಾಷ್ಟ್ರೀಯ ಚಿಹ್ನೆಗಳು ಆಗಿದೆ. ಮಕ್ಳೇ ನಾನು ಮುಂಚೆನೆ ಹೇಳಿದೆ ನಿಮ್ಗೆ ಅನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ
ಈ ಎಲ್ಲಾ ರಾಷ್ಟ್ರೀಯ ಚಿಹ್ನೆಗಳನ್ನ ವಿವರವಾಗಿ ಅದ್ರ ಸ್ಟೋರಿ ಮೂಲಕ ಅದ್ರ ಮಹತ್ವನ ನಾನು ಹೇಳೋದಿಕ್ ಆಗದೆ ಇರೋದ್ರಿಂದ ಕೇವಲ 4 ಅನಿಮಲ್ಸ್ ಅನ್ನ ಇವತ್ತು ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಈಗ ನಾನು ಮೊದಲು ತಗೊಂಡಿರುವಂತ ಪ್ರಾಣಿ ಪಕ್ಷಿ ಮತ್ತೆ ಪ್ರಾಣಿ ಎರಡನ್ನ ನಾನು ತಗೊಂಡಿದ್ದೀನಿ, ಬರ್ಡ್ ಅನ್ನ ತಗೊಂಡಿದ್ದೀನಿ. ಅದ್ಯಾವ್ದು ಅಂತ ಹೇಳಿದ್ರೆ ನವಿಲು. ಮಕ್ಳೇ, ನಿಮ್ಗೆ ನವಿಲು ಕುಣಿದಾಗ ನಿಮ್ಗೆ ಎಷ್ಟು ಆನಂದ ಆಗುತ್ತದಲ್ವಾ? ನವಿಲು ಯಾವಾಗ ಕುಣಿತದೆ? ಮೋಡ ಕಟ್ಟಿದಾಗ, ಮೋಡದಿಂದ ಹನಿಗಳು ಹನಿಯಾಗಿ ಉದುರಿದಾಗ ಅದು ತುಂಬಾ ಸಂತೋಷ ಆಗುತ್ತೆ. ಆಗ ನವಿಲು ನರ್ತನ ಮಾಡುತ್ತೆ. ನವಿಲು ನರ್ತನ ಮಾಡ್ತಿರೋದನ್ನ ನೋಡಿದ್ರೆ ನೀವು ಕೂಡ ನರ್ತನ ಮಾಡ್ತೀರಿ ಮಕ್ಳೇ. ಅಷ್ಟು ಅದು ಬ್ಯೂಟಿಫುಲ್ ಆಗಿ ಇರ್ತದೆ. ಈಗ ಈ ನವಿಲನ್ನ ನಮ್ಮ ರಾಷ್ಟ್ರೀಯ ಚಿಹ್ನೆಯಾಗಿ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಇನ್ನರ್ ಸ್ಟ್ರೆಂತ್ ಇದೆ ಮಕ್ಕಳೇ. ಆ ಇನ್ನರ್ ಸ್ಟ್ರೆಂತ್ ಇರೋದ್ರಿಂದನೇ ಇದನ್ನ ನ್ಯಾಷನಲ್ ಬರ್ಡ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದು ಬರೀ ಕಲರ್ಫುಲ್ ಡ್ಯಾನ್ಸ್ ಅಷ್ಟನ್ನ ನೋಡಿ ಸೆಲೆಕ್ಟ್ ಮಾಡಿರೋದಿಲ್ಲ, ಅದ್ರಲ್ಲಿರುವಂತ ವಿಶೇಷ ಗುಣದಿಂದ. ಮತ್ತೆ ಆ ವಿಶೇಷ ಗುಣವನ್ನ ನಾವು ಕಲ್ತ್ಕೋಬೇಕು, ತಿಳ್ಕೋಬೇಕು, ಮತ್ತೆ ಅಳವಡಿಸ್ಕೋಬೇಕು. ಇಲ್ಲಿ ಬನ್ನಿ, ಏನೋ ಆಯ್ತು. ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಮೇಡಮ್ ಕೇಳಿಸ್ತಾ ಇದೆ. ಅಶ್ವಿನಿ ಮೇಡಮ್ ಹಾ ಕೇಳಿಸ್ತಿದೆ. ಕೇಳಿಸ್ತಿದ್ಯಾ? ಬ್ರೇಕ್ ಆಯ್ತಲ್ಲ ಸ್ವಲ್ಪ. ಹಾ ಪರವಾಗಿಲ್ಲ, ಮುಂದುವರಿಸಿ ಮೇಡಮ್. ಓಕೆ, ಮಕ್ಳೇ ಮುಂದುವರಿಸ್ತೀನಿ. ಈಗ ನವಿಲಲ್ಲಿ ಯಾವ ಸ್ಟ್ರೆಂತ್ ಇದೆ ಅಂತ ಅನ್ನೋದನ್ನ ನೀವು ತಿಳ್ಕೋಬೇಕು, ಮತ್ತೆ ಎಲ್ಲರೂ ಅದನ್ನ ಆ ಸ್ಟ್ರೆಂತ್ ಅನ್ನ ನಮ್ಮೊಳಗೆ ನಾವು ಬೆಳೆಸ್ಕೋಬೇಕು. ಏನು ಆ ಸ್ಟ್ರೆಂತ್ ಅಂತ ಹೇಳಿದ್ರೆ ಮಕ್ಳೇ, ನಮ್ಮ ಹಿರಿಯರು ಹೇಳ್ತಿರ್ತಾರೆ ಏನಂತ ಹೇಳಿದ್ರೆ, ಎಲ್ಲಿ ನವಿಲುಗಳು ಇರ್ತದೋ ಅಲ್ಲಿ ನಾಗರ ಹಾವು, ವಿಷಕಾರಿ ಹಾವುಗಳು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಏನು ಸಂಬಂಧ ಒಂದಕ್ಕೊಂದು? ನವಿಲಿದ್ರೆ ಹಾವು ಯಾಕೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅನುಮಾನ ಶುರು ಆಗುತ್ತೆ. ಮಕ್ಳೇ, ಯಾಕೆ ಇರೋದಿಲ್ಲ ಗೊತ್ತಾ? ನವಿಲು ವಿಷಕಾರಿ ಹಾವನ್ನ ತಿಂದು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ, ಮತ್ತೆ ಅದಕ್ಕೆ ಯಾವ ಹೆಲ್ತ್ ಇಶ್ಯೂಸ್ ಆಗಲ್ಲ, ಚೆನ್ನಾಗಿ ಇರುತ್ತೆ. ಅದು ನರ್ತನ ಮಾಡ್ಕೊಂಡು ಇನ್ನೂ ಕಲರ್ಫುಲ್ ಆಗಿ ಇರ್ತದೆ. ಅಂದ್ರೆ ನವಿಲಿಗೆ ವಿಷವನ್ನ ಜೀರ್ಣಿಸ್ಕೊಂಡು ಅಷ್ಟು ಕಲರ್ಫುಲ್ ಆಗಿ ಜೀವಿಸುವಂತ ಶಕ್ತಿ, ಇನ್ನರ್ ಸ್ಟ್ರೆಂತ್ ಏನಿದೆ, ಆ ಇನ್ನರ್ ಸ್ಟ್ರೆಂತ್ ನಮ್ಗೆ ಒಂದು ಜ್ಞಾನವನ್ನ ಕೊಡುತ್ತೆ ಮಕ್ಳೇ. ಅದೇನಂತ ಹೇಳಿದ್ರೆ, ಇಲ್ಲಿ ಹಾವು ಏನನ್ನ ಸಿಂಬಲ್ ಮಾಡುತ್ತೆ ಅಂತ ಹೇಳಿದ್ರೆ, ಕಾಮ, ಕ್ರೋಧ ಮತ್ತೆ ಅಹಂಕಾರದಂತ ನೆಗೆಟಿವ್ ಗುಣಗಳೇನಿದೆ ಆ ಗುಣವನ್ನ ಹೇಳುತ್ತೆ. ಇಂಥ ನೆಗೆಟಿವ್ ಗುಣವನ್ನು ಕೂಡ ನಾವು ಜೀರ್ಣಿಸ್ಕೊಂಡು ಸೌಂದರ್ಯ ಮತ್ತೆ ಅಂದ್ರೆ ಬ್ಯೂಟಿ ಮತ್ತೆ ಇಂಟೆಲೆಕ್ಚುಲಿಟಿ ಏನಿದೆ, ಆ ಇಂಟೆಲೆಕ್ಚುಲಿಟಿಯಿಂದ ಹೊರಹೊಮ್ಮಬೇಕು ಅನ್ನೋದನ್ನ ಇದು ಹೇಳ್ತಾ ಇದೆ ಮಕ್ಕಳೇ. ಸೊ ಹಾಗಾಗಿ ನಾವು ಯಾವುದೇ ನೆಗೆಟಿವಿಟಿಗಳು ನಮ್ಮ ಸುತ್ತ ಇದ್ರು ಕೂಡ, ನಮ್ಮ ಬದುಕಲ್ಲಿ ನಡೆದ್ರು ಕೂಡ, ನಾವು ಆ ನೆಗೆಟಿವಿಟಿಯನ್ನ ಜೀರ್ಣಿಸ್ಕೊಂಡು ಮತ್ತೆ ಬ್ಯೂಟಿ ಮತ್ತೆ ಇಂಟೆಲೆಕ್ಚುಲಿಟಿಯಿಂದ ಮುನ್ನಡೆಯಬೇಕು. ಆ ಕೆಪಬಿಲಿಟಿಯನ್ನ, ಆ ಸಾಮರ್ಥ್ಯವನ್ನ ನಮ್ಮೊಳಗೆ ನಾವು ಬೆಳೆಸ್ಕೋಬೇಕು ಅನ್ನೋದನ್ನ ಈ ನವಿಲು ಮಾಡ್ತಾ ಇದೆ, ಇದನ್ನ ಹೇಳ್ತಾ ಇದೆ ಮಕ್ಕಳೇ. ಸೊ ಹಾಗಾಗಿ ನೀವು ಈ ವಯಸ್ಸಲ್ಲಿ ನವಿಲಿನ ಬ್ಯೂಟಿಯನ್ನ, ಅದ್ರ ನರ್ತನವನ್ನ ನೋಡೋದ್ರ ಜೊತೆಗೆ ಅದ್ರ ಇನ್ನರ್ ಸ್ಟ್ರೆಂತ್ ಅನ್ನ ನೀವು ಇಟ್ಕೊಂಡಿದ್ದೀರ, ಆ ಇನ್ನರ್ ಸ್ಟ್ರೆಂತ್ ಅನ್ನ ಕೂಡ ನಿಮ್ಮೊಳಗೆ ನೀವು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದೇ ಒಂದು ಇಲ್ಲಿನ ನಾಲೆಡ್ಜ್, ಇಲ್ಲಿನ ಆಂತರಿಕ ಶಕ್ತಿ. ಇದರ ಈ ಸ್ಟ್ರೆಂತ್ ಅನ್ನು ಇರೋದ್ರಿಂದನೇ ಕೂಡ ಅದು ಒಂದು ರಾಷ್ಟ್ರೀಯ ಪಕ್ಷಿಯಾಗಿ ಅಂದ್ರೆ ನ್ಯಾಷನಲ್ ಬರ್ಡ್ ಆಗಿ ಸೆಲೆಕ್ಟ್ ಆಗಿರೋದು ಮಕ್ಕಳೇ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಕೃಷ್ಣನ ಒಂದು ಚಿಕ್ಕ ಸ್ಟೋರಿಯನ್ನ ಹೇಳ್ತೀನಿ.
ಏನಾಯ್ತಂತೆ ಅಂತ ಹೇಳಿದ್ರೆ, ಯಶೋಧರೆ ಬಳಿ ಕೃಷ್ಣ ಬೆಳೀತಾ ಇರುವಾಗ ಯಶೋಧರೆ ಯಾವುದೋ ಒಬ್ಬ ಜ್ಯೋತಿಷಿ ಹತ್ರ ಹೋಗ್ಬಿಟ್ಟು ಕೃಷ್ಣನ ಜನ್ಮ ಕುಂಡಲಿಯನ್ನ, ಅವನ ಜಾತಕವನ್ನ ತೋರಿಸ್ಲಿಕ್ಕೆ ಹೋದ್ರಂತೆ. ಆಗ ಜ್ಯೋತಿಷಿ ಹೇಳಿದ್ರಂತೆ, ಕೃಷ್ಣನಿಗೆ ಕಾಳ ಸರ್ಪ ದೋಷ ಇದೆ. ಆ ದೋಷ ಇರೋದ್ರಿಂದ ಅವನ ತಲೆಯಲ್ಲಿ ನವಿಲುಗರಿಯನ್ನ ನೀವು ಧರಿಸಿದ್ರೆ, ಅವನಿಗೆ ಹಾಕಿದ್ರೆ ನೀವು ಆ ದೋಷದಿಂದ ಮುಕ್ತಿಯನ್ನ ಪಡ್ಕೊಳ್ತಾನೆ ಅಂತ ಹೇಳಿದ್ರಂತೆ. ಮತ್ತೆ ಹಾಗಾಗಿ ಯಶೋದೆ ಚಿಕ್ಕ ವಯಸ್ಸಿನ ಕೃಷ್ಣನ ಶಕ್ತಿ, ಅವನ ಸಾಮರ್ಥ್ಯ, ಅವನ ದೈವತ್ವ ಏನಿತ್ತು ಅವ್ಯಾವು ಕೂಡ ಯಶೋಧರಿಗೆ ಗೊತ್ತಿಲ್ಲ. ಸೊ ತಾಯಿಗೆ ತನ್ನ ಮಕ್ಕಳನ್ನ ಸೇಫ್ ಆಗಿ ಇಟ್ಕೊಳ್ಳೋದು, ಸಂರಕ್ಷಿಸೋದೇ ಮೊದಲ ಆದ್ಯತೆ ಆಗಿರ್ತದೆ, ಗುರಿ ಆಗಿರ್ತದೆ. ಸೊ ಹಾಗಾಗಿ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಕೃಷ್ಣನಿಗೆ ನವಿಲುಗರಿಯನ್ನ ಹಾಕ್ತಾಳೆ. ಅವನ ತಲೆಯಲ್ಲಿ ಯಾವಾಗ್ಲೂ ನವಿಲುಗರಿ ಇರೋದನ್ನ ನೀವು ನೋಡಿರ್ತೀರಿ ಮಕ್ಳೇ. ಇದು ಇಲ್ಲಿ ಕೂಡ ನಾನು ಏನ್ ಹೇಳ್ದೆ, ಹಾವನ್ನ ತಿಂದು ಅದು ವಿಷವನ್ನ ಜೀರ್ಣಿಸ್ಕೊಂಡು ಬ್ಯೂಟಿಯನ್ನ ಹೊರ ಹೊಮ್ಮಿಸುತ್ತೆ ಅಂತ ಏನ್ ಹೇಳ್ತೀನಿ. ಇಲ್ಲಿ ಕೂಡ ಕೃಷ್ಣ ಏನಿದೆ ನೆಗೆಟಿವಿಟಿ, ಯಾವುದೇ ನೆಗೆಟಿವಿಟಿಯನ್ನ ಕೂಡ ಅವನು ತನ್ನ ಬಳಿ ಸುಳಿದಂತೆ ಮಾಡ್ಕೊಂಡು ಆ ಇಂಟೆಲೆಕ್ಚುಟಿ ಮತ್ತೆ ಬ್ಯೂಟಿಯನ್ನ ತನ್ನೊಳಗೆ ಹೊರಹೊಮ್ಮಿಸ್ತಾ ಇದ್ದ ಆ ಶಕ್ತಿ ಕೃಷ್ಣನಿಗೆ ಇತ್ತು ಮಕ್ಳೇ. ಸೊ ಅದಷ್ಟೇ ಅಲ್ಲ ಕೂಡ, ನಿಮ್ಗೆ ಇನ್ನೊಂದು ವಿಷಯ ಇಲ್ಲಿ ನವಿಲಿನ ಮೂಲಕ, ನವಿಲುಗರಿನ ಮೂಲಕ ನೀವು ತಿಳ್ಕೊಬೇಕೇನಂತ ಹೇಳಿದ್ರೆ, ನೀವು ಬಹುಶಃ ನವಿಲುಗರಿಯನ್ನ ಪ್ರತಿಯೊಬ್ಬ ಮಗು ಕೂಡ ಇಟ್ಕೊಂಡು ಆಟ ಆಡಿರ್ತೀರಿ. ಮತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ನವಿಲುಗರಿಯನ್ನ ತೆಗೆದ್ಬಿಟ್ಟು ಬುಕ್ ಒಳಗೆ ಇಟ್ಕೊಂಡ್ಬಿಟ್ಟು ಅದು ಮರಿ ಹಾಕುತ್ತೆ ಏನೋ ಅಂತ ಒಂದು ಕಲ್ಪನೆಯಲ್ಲಿ ನಾವು ಅದನ್ನ ಜೋಪಾನ ಮಾಡ್ತಾ ಇದ್ದಿದ್ದು ನನ್ಗೆ ನೆನಪಿದೆ ಮಕ್ಳ. ನೀವು ನವಿಲುಗರಿಯನ್ನ ಬಂದ್ಬಿಟ್ಟು ಎಷ್ಟು ವರ್ಷಗಳ ಕಾಲ ಕೂಡ ಬಿಟ್ರು ಕೂಡ ಅದ್ರ ಏನ್ ಬಣ್ಣ ಇದೆ ಅದೊಂಚೂರು ಮಾಸನ ಅಷ್ಟೇ ಚೆನ್ನಾಗಿ ಅದು ಇರ್ತದೆ. ಸೊ ನಾವು ನಮ್ಮ ಇಂಟೆಲೆಕ್ಚುಯಲ್ ಬ್ಯೂಟಿಯನ್ನ, ನಮ್ಮ ಆಂತರಿಕ ಶಕ್ತಿಯನ್ನ ಕೂಡ ಈ ತರ ಯಾವಾಗ್ಲೂ ಕಾಪಿಟ್ಕೊಂಡು ಅದನ್ನ ಇನ್ನೂ ಸಮೃದ್ಧವಾಗಿ ಬೆಳೆಸ್ಕೋಬೇಕು ಅನ್ನೋದನ್ನ ಕೂಡ ಇದು ಹೇಳುತ್ತೆ. ಹಾಗಾಗಿ ಇದಿಷ್ಟು ಸಮರ್ಥವಾದ ಬರ್ಡ್ ಆಗಿರೋದ್ರಿಂದಾನೇ ಅದನ್ನ ನ್ಯಾಷನಲ್ ಬರ್ಡ್ ಆಗಿ ನಾವು ಇಟ್ಕೊಂಡಿದ್ದೀವಿ. ಮತ್ತೆ ಈ ನವಿಲಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಷಯವನ್ನ ನಾವು ಹೇಳೋದಾದ್ರೆ ಏನಂತ ಹೇಳಿದ್ರೆ, ಕಾರ್ತಿಕೇಯ ಅಂದ್ರೆ ಸುಬ್ರಹ್ಮಣ್ಯ ಏನಿದ್ದಾನೆ, ಆ ಸುಬ್ರಹ್ಮಣ್ಯನ ವಾಹನ ನವಿಲು ಆಗಿದೆ ಮಕ್ಳೇ. ನಿಮ್ಗೆ ಗೊತ್ತಿರ್ಬೋದು ಅದು ಹೇಗೆ ಅವನ ವಾಹನ ಆಯ್ತಂತ ನಿಮ್ಗೆ ಗೊತ್ತಾ? ಅದಕ್ಕೊಂದು ಪೌರಾಣಿಕವಾದ ಕಥೆ ಇದೆ. ಆ ಕಥೆ ಏನು ಅಂತ ಹೇಳಿದ್ರೆ, ಸೂರಪದ್ಮ ಅಂತ ಹೇಳಿ ಒಬ್ಬ ರಾಕ್ಷಸ ಇದ್ನಂತೆ. ಆ ರಾಕ್ಷಸ ಏನ್ ಮಾಡೋದ್ನಂತೆ ಅಂದ್ರೆ, ಭೂಮಂಡಲದಲ್ಲಿದ್ದಂತ ಎಲ್ಲಾ ದೇವತೆಗಳಿಗೆ ತುಂಬಾ ತೊಂದರೆ ಕೊಡ್ತಿದ್ನಂತೆ. ಆಗ ದೇವತೆಗಳೆಲ್ಲ ಹೋಗ್ಬಿಟ್ಟು ಸುಬ್ರಹ್ಮಣ್ಯನ ಹತ್ರ, ನೋಡಿ ನಮ್ಗೆ ಈ ತರ ತೊಂದರೆ ಆಗ್ತಿದೆ, ನೀವ್ ಹೇಗಾದ್ರೂ ಮಾಡಿ ಈ ತೊಂದ್ರೆನ ನಿವಾರಿಸಿ ನಮ್ಗೆ ರಕ್ಷಣೆಯನ್ನ ಕೊಡಿ ಅಂತ ಕೇಳ್ಕೊಂಡ್ರಂತೆ. ಆಗ ಸುಬ್ರಹ್ಮಣ್ಯ ಬಂದ್ಬಿಟ್ಟು ಆ ಸೂರಪದ್ಮ ಅನ್ನೋ ರಾಕ್ಷಸನ್ನ ಕೊಂದು ಅವನನ್ನ 2 ಭಾಗ ಮಾಡಿದ್ನಂತೆ. ಭಾಗ ಮಾಡಿ ಒಂದು ಭಾಗವನ್ನ ನವಿಲನ್ನಾಗಿ ಮಾಡದ್ನಂತೆ, ಇನ್ನೊಂದು ಭಾಗವನ್ನ ಕೋಳಿಯನ್ನಾಗಿ ಮಾಡದ್ನಂತೆ. ಸೊ ಒಂದು ಭಾಗ ನವಿಲು ಏನಾಯ್ತು, ಆ ನವಿಲನ್ನ ತನ್ನ ವಾಹನವನ್ನಾಗಿ ಮಾಡ್ಕೊಂಡಂತೆ. ಮಕ್ಳೇ, ಇಲ್ಲಿ ಕೂಡ ಏನ್ ಸಿಂಬಲ್ ಮಾಡುತ್ತೆ ಅಂತಂದ್ರೆ, ಅಹಂಕಾರವನ್ನ ಮೆಟ್ಟಿ ಸವಾರಿ ಮಾಡ್ಬೇಕು ನಾವು. ಅಹಂಕಾರವನ್ನ ನಮ್ಮಲ್ಲಿ ಹೊಮ್ಲಿಕ್ಕೆ ಬಿಡಬಾರ್ದು. ಅಹಂಕಾರವನ್ನ ಮೆಟ್ಟಿ ಸಾಧನೆಯನ್ನ ಶಿಖರವನ್ನ ಹೇರ್ಬೇಕು, ಸಾಧನೆಯಲ್ಲಿ ಮುನ್ನಡಿಬೇಕು ಅನ್ನೋದನ್ನ ಕೂಡ ಈ ಕತೆ ಹೇಳುತ್ತೆ. ಇದಿಷ್ಟು ನವಿಲಿನ ಬಗ್ಗೆ ಒಂದು ಜ್ಞಾನ ಮಕ್ಕಳೇ. ಈಗ ನಂತರ ಇನ್ನೊಂದು ನಾನು ಅನಿಮಲ್ ಅನ್ನ ತಗೊಂಡಿದ್ದೀನಿ, ಅಂದ್ರೆ ನ್ಯಾಷನಲ್ ಸಿಂಬಲ್ ಆಗಿ ನಾವು ಇಟ್ಕೊಂಡಿರುವಂತ ಅನಿಮಲ್ ಆನೆ. ಆನೆ ಬಗ್ಗೆ ಕೂಡ ಒಂದು ಮಕ್ಕಳಿಗೆಲ್ಲ ಒಂದು ವಿಶೇಷವಾದ ಪ್ರೀತಿ ಇರ್ತದೆ. ಈ ದಸರಾ ಆನೆಗಳನ್ನ ನೋಡೋದು, ಅವುಗಳನ್ನ ಮುಟ್ಟೋದು ಅಂತಂದ್ರೆ ಮಕ್ಕಳಿಗೆ ಬಲು ಪ್ರೀತಿ. ಈ ದುಬಾರೆ ಗಾರ್ಡನ್ ಏನಿದೆ, ಆ ದುಬಾರೆ ಗಾರ್ಡನ್ ಹೋಗ್ಬಿಟ್ರಂತೂ ಮಕ್ಳೇ ಅವುಗಳ ಆಟೋಟ, ಅವುಗಳ ತಿನ್ನುವಿಕೆ, ಮುಟ್ಟೋದು ಎಲ್ಲ ತುಂಬಾ ಸಂತೋಷವನ್ನ, ಆನಂದವನ್ನ ಕೊಡುತ್ತೆ. ಸೊ ಆನೆಯನ್ನ ನಾವು ರಾಷ್ಟ್ರೀಯ ಪ್ರಾಣಿಯನ್ನಾಗಿ, ಹೆರಿಟೇಜ್ ಅನಿಮಲ್ ಅನ್ನಾಗಿ ತಗೊಂಡಿದೀವಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದಕ್ಕೂ ಕೂಡ ಆನೆಗೆ ಒಂದು ವಿಶೇಷವಾದ ಎನರ್ಜಿ, ಸ್ಟ್ರೆಂತ್, ಗುಣ ಎಲ್ಲವೂ ಕೂಡ ಇದೆ. ಅದಕ್ಕೇನೆ ತಗೊಂಡಿದೀವಿ ಮಕ್ಳೇ. ಆನೆ ಬರೀ ಆಕಾರದಲ್ಲ ಅಷ್ಟೇ ದೊಡ್ಡದಲ್ಲ, ಗುಣದಿಂದ ಕೂಡ ಅದು ದೊಡ್ಡದು. ಸೊ ಈ ಆನೆ ಯಾವ ಗುಣದಿಂದ ದೊಡ್ಡದು ಅಂತ ಹೇಳಿದ್ರೆ, ಆನೆ ಯಾವಾಗ್ಲೂ ಶಾಂತವಾಗಿ ಇರುತ್ತೆ, ಅಂದ್ರೆ ಪೀಸ್ಫುಲ್ ಆಗಿರ್ತದೆ. ಅದು ಕೆಲವೊಮ್ಮೆ ಅಷ್ಟೇ ಒಂದು ಉದ್ರೇಕದ ಸ್ಥಿತಿಯಲ್ಲಿ ಕೋಪದಿಂದ ವರ್ತಿಸುತ್ತೆ ಹೊರತಾಗಿ ಸಾಮಾನ್ಯವಾಗಿ ಆನೆ ಶಾಂತ ಸ್ಥಿತಿಯಲ್ಲಿ ಇರ್ತದೆ. ಅಷ್ಟೆಲ್ಲ ಮಕ್ಳೇ, ಆನೆ ತುಂಬಾ ಬುದ್ಧಿವಂತ ಪ್ರಾಣಿ.
ಅದಕ್ಕೆ ತುಂಬಾ ಬುದ್ಧಿವಂತಿಕೆ ಇದೆ. ಮತ್ತೆ ಅದು ಏನ್ ಮಾಡ್ತದೆ ಅಂತಂದ್ರೆ ಕುಟುಂಬ ಜೀವಿ. ಅಂದ್ರೆ ಮನುಷ್ಯ ಹೇಗೆ ಕುಟುಂಬ ಅಂದ್ರೆ ತನ್ನ ಮಕ್ಕಳು, ತನ್ನ ಗಂಡ, ಹೇಗೆ ಒಂದು ಕುಟುಂಬ ಬಾಂಧವ್ಯದಿಂದ ಪ್ರೀತಿ, ಪ್ರೇಮ, ಮಮಕಾರವನ್ನ ತೋರಿಸಿ ಜೀವಿಸ್ತಾನೋ, ಹಾಗೆ ಆನೆ ತುಂಬಾ ಒಂದು ವಾತ್ಸಲ್ಯಮಯಿ ಜೀವಿಯಾಗಿ ತನ್ನ ಮಕ್ಕಳನ್ನ ರಕ್ಷಣೆ ಮಾಡುತ್ತೆ. ಕುಟುಂಬದಲ್ಲಿ ಯಾವಾಗ್ಲೂ ಗುಂಪಲ್ಲಿ ಜೀವಿಸ್ಲಿಕ್ಕೆ ಇಷ್ಟಪಡ್ತದೆ. ಇದು ಕೂಡ ನಾವು ಕಲಿಬೇಕಾದಂತ, ಆನೆಯಿಂದ ಕಲಿಬೇಕಾದಂತ ಗುಣ. ಮತ್ತೆ ಇದು ಎಲ್ಲೋ ಗುಂಪಲ್ಲಿ ಬದುಕುತ್ತೆ ಅಷ್ಟಲ್ಲ, ಇದಕ್ಕೆ ಒಂದು ಮನೋಬಲ, ಅಂದ್ರೆ ಮನೋಬಲ ಅಂತಂದ್ರೆ ಒಂದು ಮೈಂಡ್ ಸ್ಟ್ರೆಂತ್ ಏನಿರ್ತದೆ ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರ್ತದೆ ಮಕ್ಳೇ. ಯಾವಾಗ್ಲೂ ಮನೋಬಲ ಸ್ಟ್ರಾಂಗ್ ಆಗಿರ್ತದೆ ಆನೆಗಳಿಗೆ. ಇದಕ್ಕೆ ನಾನೊಂದು ಸಣ್ಣ ಕಥೆಯನ್ನ ಹೇಳ್ತೀನಿ, ಹೇಗೆ ಅದಕ್ಕೆ ಮನೋಬಲ ಇರ್ತದೆ ಅಂತ ಹೇಳ್ಬಿಟ್ಟು. ಒಂದು ದೇಶದಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜನ ಹತ್ರ ಒಂದು ತುಂಬಾ ಚೆನ್ನಾಗಿ ದಷ್ಟಪುಷ್ಟವಾಗಿ, ಎತ್ತರವಾಗಿ, ಸುಂದರವಾಗಿ, ಎರಡು ತುಂಬಾ ಚೆನ್ನಾಗಿರೋ ದಂತಗಳಿರುವಂತಹ ಒಂದು ಆನೆ ಇತ್ತಂತೆ ಮಕ್ಕಳೇ. ರಾಜನ್ಗೆ ಆ ಆನೆ ಕಂಡ್ರೆ ತುಂಬಾ ಇಷ್ಟ ಅಂತೆ, ತುಂಬಾ ಪ್ರಿಯವಾಗಿತ್ತಂತೆ. ಅದಕ್ಕೆ ವಿಶೇಷ ಆರೈಕೆ ಮಾಡ್ತಿದ್ನಂತೆ, ತಿಂಡಿ ತಿನಿಸುಗಳನ್ನ ಕೊಡ್ತಾ ಇದ್ದಂತೆ, ಪ್ರತಿದಿನ ಅದನ್ನ ಮುಟ್ಟಿ ಆರೈಕೆಯನ್ನ ಮಾಡ್ತಿದ್ನಂತೆ. ಜೊತೆಗೆ ಅವನ್ ಎಲ್ಲಾದ್ರೂ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಆ ಆನೆ ಅವನ ಜೊತೆಗೆ ಇರ್ಬೇಕಂತೆ. ಈ ತರ ಎಷ್ಟೋ ವರ್ಷಗಳು ಕಳೆದ ಮೇಲೆ ಆನೆಗೆ ವಯಸ್ಸಾಯ್ತಂತೆ. ವಯಸ್ಸಾದ್ಮೇಲೆ ಅದಕ್ಕೆ ಯುದ್ಧದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಆನೆಯನ್ನ. ಆಗ ಅವನು ಯುದ್ಧಕ್ಕೆ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಆದ್ರೆ ಆರೈಕೆಯಿಂದ ಮುಂದುವರಿಸ್ತಾ ಬಂದ. ಈ ತರನೇ ಇರ್ಬೇಕಾದ್ರೆ ಆನೆ ಸ್ವಲ್ಪ ಶಕ್ತಿ ಬಂದ್ಬಿಡ್ತು. ವಯಸ್ಸಾದ್ಮೇಲೆ ಸಹಜವಾಗಿ ಶಕ್ತಿ ಕಡಿಮೆ ಆಗುತ್ತಲ್ಲ, ಆ ತರಕ್ಕೆ ಶಕ್ತಿ ಕಡಿಮೆ ಆಯ್ತು. ಹೀಗೆ ಶಕ್ತಿ ಕಡಿಮೆ ಆಗಿರುವಂತಹ ಆನೆ ಒಂದಿನ ಕಾಡಲ್ಲಿ ಅಡ್ಡಾಡುವಾಗ ಏನಾಯ್ತು, ನೀರ್ ಕುಡಿಯಕ್ ಹೋಗಿ ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಕೆಸರಿನಲ್ಲಿ ಸಿಕ್ಕಾಕೊಂಡಂತಹ ಆನೆ ಅದಕ್ಕಾಗ್ತಾನೆ ಇಲ್ಲ. ತುಂಬಾ ಪ್ರಯತ್ನವನ್ನ ಮಾಡುತ್ತೆ ಆಗೋದೇ ಇಲ್ಲ. ಸರಿ, ಅದೇನ್ ಮಾಡ್ಬೇಕು, ಗಿಳಿಡುತ್ತೆ. ಗಿಳಿಡುದು ಗೊತ್ತಲ್ಲ ನಿಮ್ಗೆ, ಕೂಗತ್ತೆ ಜೋರಾಗಿ. ಆ ಸೌಂಡ್ ಅನ್ನ ಕೇಳದಂತ ಅದನ್ನ ನೋಡ್ಕೊತಿದ್ದಂತ ಮಾಹುತ ತಾನು ಸಾಕಿರುವಂತ ವಯಸ್ಸಾದ ಆನೆ ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ, ನಾನು ಅದಕ್ಕೆ ಹೆಲ್ಪ್ ಮಾಡಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಏನು ಕೆಸರಲ್ಲಿ ಸಿಕ್ಕಾಕೊಂಡಿತ್ತು ಆ ನದಿಯ ಬಳಿ ಓಡಿ ಹೋಗ್ತಾನೆ. ಹೋಗ್ಬಿಟ್ಟು ಸಿಕ್ಕಾಕೊಂಡಿರುತ್ತೆ. ಆ ಮಾಹುತ ನೋಡ್ತಾನೆ, ಏನ್ ಮಾಡೋದು ಅಂತ ಅವ್ನಿಗೆ ಗೊತ್ತಾಗೋದಿಲ್ಲ. ಸೊ ಒಂದು ಈಟಿಯನ್ನ ತಂದ್ಬಿಟ್ಟು, ಈಟಿ ಅಂದ್ರೆ ಗೊತ್ತಾ ಮಕ್ಳೇ, ಒಂದು ಶಾರ್ಪನ ಆಯುಧ. ಆ ಆಯುಧವನ್ನ ತಂದ್ಬಿಟ್ಟು ಆನೆಗೆ ಚುಚ್ಚುತ್ತಾನೆ. ಅಂದ್ರೆ ಆ ನೋವಾಗೋದ್ರಿಂದ ಅದು ತುಂಬಾ ಪ್ರಯತ್ನ ಪೂರ್ವಕವಾಗಿ ಈಚೆ ಓಡ್ಕೊಂಡ್ ಬಂದ್ಬಿಡುತ್ತೆ ಅನ್ನೋದು ಅವನ ನಂಬಿಕೆ ಆಗಿರ್ತದೆ. ತುಂಬಾ ಚುಚ್ತಾನೆ, ಪಾಪ ಆನೆಗೆ ಇನ್ನಷ್ಟು ನೋವಾಗುತ್ತೆ, ಅದಕ್ಕೆ ಇನ್ನಷ್ಟು ಎನರ್ಜಿ ಲೋ ಆಗುತ್ತೆ. ಸೊ ಅದು ಈಚೆಗೆ ಬರಕ್ಕೆ ಆಗೋದಿಲ್ಲ. ಸೊ ಯಾರೇ ಬಂದು ಪ್ರಯತ್ನ ಮಾಡಿದ್ರು ಕೂಡ ಆಗಲ್ಲ. ಅದು ರಾಜನ ಹತ್ರ ಮುಟ್ಟುತ್ತೆ ವಿಷಯ. ಅವನಿಗೆ ತುಂಬಾ ಪ್ರಿಯವಾದ ಆನೆ ಇದೊಂದು ಕಷ್ಟದ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ರಾಜನಿಗೆ ತುಂಬಾ ದುಃಖ ಆಗ್ತದೆ. ಅವನು ಕೂಡ ನದಿ ಹತ್ರ ಬರ್ತಾನೆ. ಬಂದ್ಬಿಟ್ಟು ತುಂಬಾ ಜನ ಎಲ್ಲ ಅಂದ್ರೆ ತುಂಬಾ ವಯಸ್ಸಾದ, ತುಂಬಾ ಬುದ್ಧಿವಂತ, ತುಂಬಾ ಅನುಭವಶಾಲಿಗಳಾದಂತ ಬೇರೆ ಬೇರೆ ಮಾವುತರನ್ನೆಲ್ಲ ರಾಜ ಕರೆಸ್ಬಿಟ್ಟು ಎಲ್ಲಾರು ನದಿ ಹತ್ರ ಬಂದ್ಬಿಟ್ಟು ಎಲ್ಲಾರು ಡಿಸ್ಕಸ್ ಮಾಡ್ತಾರೆ, ಏನ್ ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು. ಆಗ ಅದ್ರಲ್ಲಿ ಹಿರಿಯನಾದ ಒಬ್ಬ ಹೇಳ್ತಾನೆ, ಏನಿಲ್ಲ, ನೀವೀಗ ನದಿಯ ತಟದಲ್ಲಿ ಒಂದು ಯುದ್ಧದ ಸಿದ್ಧತೆಯನ್ನ ಮಾಡಿ. ಅಂದ್ರೆ ಸೈನಿಕರು ಬರ್ಬೇಕು, ಅಲ್ಲಿ ಯುದ್ಧಕ್ಕೆ ಹೋಗುವಾಗ ಒಂದು ಸೈನ್ಯ, ಒಂದು ಮಿಲಿಟರಿ ರೆಡಿ ಆಗಿರುತ್ತೆ, ಆ ತರ ರೆಡಿ ಮಾಡಿ. ಈ ತಟದಲ್ಲಿ ಎಲ್ಲ ಸೈನಿಕರು ಬರಲಿ, ಕೊಂಬು ಕಹಳೆ ಅಂತ ಊದದೆಲ್ಲ ಇರ್ತದಲ್ಲ, ಅಂದ್ರೆ ಯುದ್ಧಕ್ಕೆ ಸಿದ್ಧತೆ ಆಗಿದೆ ಅಂತ ಒಂದು ಕೊಂಬನ್ನ ಊದಿ ಘೋಷಣೆಯನ್ನ ಮಾಡ್ತಾರಲ್ಲ, ಆ ಸೌಂಡ್ ಅನ್ನ ಮಾಡಿ, ಆ ಧ್ವನಿಯನ್ನ ಮಾಡಿ ನಾವು ಯುದ್ಧಕ್ಕೆ ಹೋಗ್ತಿದೀವಿ ಅಂತ ಅನ್ನೋದನ್ನ ಆನೆಗೆ ಸೂಚಿಸಿ ಅಂತ ಹೇಳ್ತಾನೆ ಅವನು. ಸೊ ರಾಜ ಅವರು ಹಿರಿಯರು ಸೂಚಿಸಿದಂತೆನೆ ಅಲ್ಲಿ ಯುದ್ಧಕ್ಕೆ ಹೊರಡುತ್ತಿರುವಂತ ಸನ್ನಿವೇಶವನ್ನ ನಿರ್ಮಾಣ ಮಾಡಿ ಕೊಂಬು ಕಹಳೆಯನ್ನು ಊದ್ತಾನೆ.
ಊಸಿದ ತಕ್ಷಣ ಆನೆ ತಾನು ಶಕ್ತಿಹೀನ ಅನ್ನೋದನ್ನ ಮರ್ತ್ಕೊಂಡ್ಬಿಟ್ಟು ತಾನು ಈಗ ಯುದ್ಧಕ್ಕೆ ಹೋಗ್ಬೇಕು, ನನ್ನ ಪ್ರಿಯವಾದ ರಾಜ ಯುದ್ಧಕ್ಕೆ ಹೊರಡ್ತಾ ಇದ್ದಾನೆ, ಅವನ ಸಹಾಯಕ್ಕೆ ನಾನು ನಿಲ್ಬೇಕು ಅಂತ ಹೇಳ್ಬಿಟ್ಟು ಆ ಮೈಂಡ್ ಸೆಟ್ ಇಂದ ಏನ್ ಮಾಡ್ತಿದೆ, ಅದು ತನ್ನೆಲ್ಲ ಶಕ್ತಿಯನ್ನ ಒಗ್ಗೂಡಿಸಿ ಆ ಹೆಸರಿನಿಂದ ಹೊರಗಡೆ ಬರುತ್ತೆ. ಸೊ ಇದರಿಂದ ನಮ್ಗೆ ಆಮೇಲೆ ಮತ್ತೆ ಯುದ್ಧ ಎಲ್ಲ ಅದನ್ನ ಆರೈಕೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಮಕ್ಳೇ, ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂತ ಹೇಳಿದ್ರೆ, ನಮ್ಮ ಮನೋಬಲ ಅಷ್ಟು ಸ್ಟ್ರಾಂಗ್ ಆಗಿರ್ತದೆ. ಆನೆ ಎಷ್ಟು ಮನೋಬಲದಿಂದ ಇರ್ತದೋ ಆ ತರ ಎಂದೇ ಸನ್ನಿವೇಶ ಸಂದರ್ಭ ಇರಲಿ, ನಾವು ನಮ್ಮೊಳಗಿನ ಎಲ್ಲ ಶಕ್ತಿಯಿಂದ ಒಗ್ಗೂಡಿಸಿ ನಾವ್ ಎದುರಿಸುವಂತ ಕ್ರಿಟಿಕಲ್ ಸನ್ನಿವೇಶದಿಂದ ಸ್ಟ್ರಾಂಗ್ ಆಗಿ ಹೊರಗಡೆ ಬಂದು ನಾವು ಬದುಕನ್ನ ಗೆಲ್ಬೇಕು ಅಂತ ಅನ್ನೋದನ್ನ ಈ ಕತೆ ಹೇಳ್ತದೆ, ಮತ್ತೆ ಆನೆಯ ಈ ಸಿಂಬಲ್ ಹೇಳ್ತದೆ ಮಕ್ಳೇ. ಸೊ ಈ ಎರಡೂ ಪ್ರಾಣಿಗಳು ನಮ್ಮ ರಾಷ್ಟ್ರೀಯ ಚಿಹ್ನೆಗಳಾಗಿರೋದು. ಇವುಗಳ ಇನ್ನರ್ ಸ್ಟ್ರೆಂತ್ ಏನಿದೆ ಈ ಕಾರಣದಿಂದ. ಅಶ್ವಿನಿ ಮೇಡಮ್, ಇನ್ನು ಟೈಮ್ ಇದೆಯಾ, ಮುಗಿತಾ? ಮೇಡಮ್ ಸಮಯ ಆಯ್ತು. ಅಶ್ವಿನಿ ಮೇಡಮ್, ಮುಗಿತಾ ಟೈಮ್? ಮೇಡಮ್ ಕೇಳಿಸ್ತಿದ್ಯಾ? ಓಕೆ ಮಕ್ಳೇ, ನಾನು ನೆಕ್ಸ್ಟ್ ಇನ್ನೂ ಒಂದು ಪ್ರಾಣಿಯ ಬಗ್ಗೆ ಮುಂದುವರಿಸ್ತೀನಿ. ಇನ್ನು ನನ್ಗೆ ಸ್ವಲ್ಪ ಟೈಮ್ ಇದೆ ಅಂತ ಅನ್ಕೊಂಡು, ಮತ್ತೆ ನಿಮ್ಗೆ ಇನ್ನೊಂದು ಪ್ರಿಯವಾದ ಅನಿಮಲ್ ಯಾವುದು ಅಂತ ಹೇಳಿದ್ರೆ ಹುಲಿ. ಟೈಗರ್ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ ಮಕ್ಳೇ? ಟೈಗರ್ ಬರ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನೋಡ್ಲಿಕ್ಕೆ? ಆ ಟೈಗರ್ ಕೇಳಿಸ್ತಿದೆ ಮೇಡಮ್. ನ್ಯಾಷನಲ್ ಅನಿಮಲ್ ಆಗಿ ಆಯ್ಕೆ. ಇದಕ್ಕೆ ಶಕ್ತಿ ಏನಿದೆ, ಇದಕ್ಕೆ ಶಕ್ತಿ ಅಂತ ಇದಕ್ಕೆ ಯಾವ ತರ ಶಕ್ತಿ ಇದೆ ಅಂದ್ರೆ ಮಕ್ಳೇ, ಬೇಟೆ ಆಡುತ್ತೆ ಆಗಿದೆ. ಸೆನ್ಸರಿ ಆರ್ಗನ್ಸ್ ಅಂತಂದ್ರೆ ಕಣ್ಣು ಆರ್ಗನ್ಸ್ ತುಂಬಾ ಶಾರ್ಪ್ ಆಗಿ, ಸುಮ್ನೆ ಎಲ್ಲೆಲ್ಲೆಲ್ಲೂ ಉಬ್ಬಿಡೋದಿಲ್ಲ ಮಕ್ಳೇ, ಅದು ಇರೋದು ಯಾರಿಗೂ ಗೊತ್ತಾಗ್ದಂಗೆ ಸುಮ್ನೆ ಕಡೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುತ್ತೆ. ಯಾವ ಆ ಪ್ರಾಣಿ ಬೇಟೆ ಆಡಬಾರ್ದು ಆ ರೀತಿ ಹೋಗ್ಬಿಟ್ಟು ಏನ್ ಮಾಡೋಣ ಸಾಧಿಸ್ಕೊಳ್ತದೆ. ಅಷ್ಟೇ ಅಲ್ಲ ಮಕ್ಕಳ ಧೈರ್ಯ ಇದೆ, ಶಕ್ತಿ ಇದೆ, ಇದೆಲ್ಲ ಗುಣಗಳು ಇರೋದ್ರಿಂದ ನಾವು ಕೂಡ ನಮ್ಮೊಳಗೆ ಈ ಆತ್ಮವಿಶ್ವಾಸದಿಂದ ಮುನ್ನಡಿಬೇಕು ಅಂತ ಒಂದು ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಡಾಲ್ಫಿನ್. ಡಾಲ್ಫಿನ್ ಯಾವ ಗುಣವನ್ನ ನಮ್ಗೆ ಕೇಳಿಸಿದ್ಯಾ ಮೇಡಮ್? ಇದು ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ. ಅವಾಗ್ಲಿಂದ ನೆಟ್ವರ್ಕ್ ಇಶ್ಯೂ ಇದ್ದ ಪರವಾಗಿಲ್ವಾ ಸರ್? ಸ್ವಲ್ಪ ಹೇಳಿ. ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು, ಆದ್ರೂ ಕಂಟಿನ್ಯೂ ಮಾಡಿದ್ರು. ಇವಾಗ ಸ್ಟಾಪ್ ಮಾಡಿ ಮೇಡಮ್. ಮಕ್ಕಳಿಗೆ ಒಂದು 3 ಕ್ವಶನ್ ಕೇಳ್ತಾ ಇದೆ. ನಂದು ಕೇಳಿಸ್ತಿದ್ಯಾ ಗೌಡ್ರೆ? ಸಮಯ ಆಯ್ತು ಮೇಡಮ್. ಇದು ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ. ನೆಟ್ವರ್ಕ್ ಇಶ್ಯೂ ಸ್ವಲ್ಪ ಹೇಳಿ. ಓಕೆ ಮೇಡಮ್, ಸಮಯ ಆಯ್ತು ಮೇಡಮ್. ಓಕೆ. ಎಸ್ ಮಕ್ಕಳೇ, ನಾನ್ ಮಾತಾಡೋದು ಕೇಳ್ತಾ ಇದ್ದೆ ಇವಾಗ? ಲಕ್ಕನ್ ಸಿಕ್ಕೆ ಹೇಳಪ್ಪ, ಕೇಳ್ತಾ ಇತ್ತಾ? ಓಕೆ, ಥ್ಯಾಂಕ್ ಯು. ಇಷ್ಟೊತ್ತನ ನಮ್ಗೆ ಗೌರಿ ಮೇಡಮ್ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ, ರಾಷ್ಟ್ರೀಯ ಪಕ್ಷಿ ಪ್ರಾಣಿಗಳ ಬಗ್ಗೆ ಹೇಳಿದ್ರು. ಅವ್ರಿಗೊಂದು ದೊಡ್ಡದಾದ ಚಪ್ಪಾಳೆ ಕೊಡೋಣ ಎಲ್ಲರೂ ಸೇರಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಪರವಾಗಿ ತಮಗೆ ಅಭಿನಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಕೇಳಿಸ್ತಿದ್ಯಾ ಸರ್? ಎಸ್, ಅವಾಗ್ಲಿಂದಾನು ಕೇಳ್ತಾ ಇದೆ ಮೇಡಮ್, ಬಟ್ ಮಧ್ಯೆ ಬ್ರೇಕ್ ಆಗ್ತಾ ಇತ್ತು. ಪರವಾಗಿಲ್ಲ, ಮಕ್ಳನ್ ಕೇಳಿ ಸರ್, ಅವ್ರಿಗೆ ಅರ್ಥ ಆಯ್ತಾ ಅಂತ. ಬ್ರೇಕ್ ಆಗ್ತಿದ್ರಿಂದ. ಎಸ್ 3 ಜನ ಮಕ್ಕಳೇ ಹ್ಯಾಂಡ್ ರೈಸ್ ಮಾಡಿ. ನೀವು ಇವತ್ತಿನ ಕ್ಲಾಸ್ ಏನಂತೂ ಹೇಳೋದ್ರ ಜೊತೆಗೆ ಪ್ಲಸ್ ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ನೀವು ದೊಡ್ಡವರಾದ್ಮೇಲೆ ಏನ್ ಆಗ್ತೀರಾ, ಈ ದೇಶಕ್ಕೆ ಎಂತ ಪ್ರೆಜರ್ ಆಗ್ತೀರಾ, ಡಾಕ್ಟರ್ ಹಾಕಿರೋ, ಇಂಜಿನಿಯರ್ ಹಾಕಿರೋ, ಡ್ರೈವರ್ ಆಗ್ತಿರೋ ಅನ್ನೋದನ್ನ ಹೇಳ್ಬಿಟ್ಟು ನಿಮ್ ಕನಸನ್ನ ಹೇಳಿ ಯಾಕೆ ಆ ಪೋಸ್ಟ್ ಅನ್ನ ತಗೊಳ್ತೀವಿ ಅನ್ನೋದನ್ನು ಕೂಡ ಶಾರ್ಟ್ ಆಗಿ 2 ರಿಂದ 3 ನಿಮಿಷದೊಳಗೆ ಒಬ್ಬೊಬ್ರು ಮಾತಾಡ್ಬೇಕು. 3 ಜನರಿಗೆ ಅವಕಾಶ ಕೊಡ್ತೀನಿ. ನೀನೀಗ ಫಸ್ಟ್ ಹೇಳ್ಬೇಕಾಗಿದ್ದು ಇವತ್ತಿನ ಕ್ಲಾಸಸ್ 2 ಟೀಚರ್ಸ್ ಕ್ಲಾಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನಂತರ ನೀವು ಅದನ್ನ ಹೇಳ್ಬೇಕು. ಎಸ್, ಫಸ್ಟ್ ಲಕ್ಕನ್ ಸಿಕ್ಕೆ ನಿನಗೆ ಅವಕಾಶ, ಮಾತಾಡಪ್ಪಾಜಿ. ಸರ್, ನಾನು ಬರ್ದಿದ್ದೆ, ಹೇಳದ? ಹೇಳಮ್ಮ.
ರಾಷ್ಟ್ರದ ಹಾಡು ವಂದೇ ಮಾತರಂ, ರಾಷ್ಟ್ರದ ಧ್ವಜ ತ್ರಿವರ್ಣ ಧ್ವಜ ತ್ರಿರಂಗ, ರಾಷ್ಟ್ರದ ಗೀತೆ ಜನಗಣಮನ, ರಾಷ್ಟ್ರದ ಲಾಂಛನ ಅಶೋಕ ಸ್ತಂಭ, ರಾಷ್ಟ್ರೀಯ ವಾಕ್ಯ ಸತ್ಯಮೇವ ಜಯತೆ, ರಾಷ್ಟ್ರೀಯ ನದಿ ಗಂಗಾ ನದಿ, ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು, ರಾಷ್ಟ್ರೀಯ ಕರೆನ್ಸಿ ಭಾರತೀಯ ರೂಪಿ. ಗುಡ್ ಗುಡ್. ಸ್ಟಾಪ್ ಮೇಡಮ್, ಸ್ಟಾಪ್ ಪುಟ್ಟಿ. ಇನ್ನೊಬ್ರಿಗೆ ಕೊಡೋಣ ಅವಕಾಶ, ಮತ್ತೊಬ್ಬರಿಗೆ ಇನ್ನೊಂದ್ ಸ್ವಲ್ಪ ಹೇಳಕ್ ಕೊಡೋಣ. ಎಸ್. ಈಗ ನೀನು ದೊಡ್ಡವಳಾಗಿ ಏನಾಗ್ತೀಯಾ? ನಿನ್ ಡ್ರೀಮ್ ಏನು? ಯಾಕೆ ಅದನ್ನ ಆಗ್ತೀಯ ಅಂತ ಹೇಳ್ತೀಯಾ? ಹೇಳಮ್ಮ. ಸರ್, ಟೀಚರ್ ಆರ್ ಡಾಕ್ಟರ್. ಟೀಚರ್ ಆರ್ ಡಾಕ್ಟರ್. ಎರಡು ಆಪ್ಷನ್ ಇಟ್ಕೋಬಾರ್ದು, ಒಂದು ಆಪ್ಷನ್ ಇಟ್ಕೋಬೇಕು. ಎರಡು ದೋಣಿ ಮೇಲೆ ನಡಿಯಕ್ ಆಗಲ್ಲ. ಒಂದ್ ಹೇಳು. ಸರ್, ಟೀಚರ್. ಟೀಚರ್. ಯಾಕೆ ಟೀಚರ್ ಆಗ್ತೀಯಾ? ಶಾರ್ಟ್ ಆಗಿ ಹೇಳು, ಫಾಸ್ಟ್ ಆಗಿ. ಸರ್, ನನಗೆ ರೈಟಿಂಗ್ ರೀಡಿಂಗ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಅದನ್ನ ಬೇರೆಯವ್ರಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಟೀಚರ್ ಆಗ್ತಾ ಇದೀಯಾ? ಓಕೆ, ಕಂಗ್ರಾಚುಲೇಷನ್ ಮೇಡ ಪುಟ್ಟಿ, ನಿನ್ಗೆ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು. ಎಸ್, ನೀವ್ ಮ್ಯೂಟ್ ಮಾಡ್ಕೊಳಮ್ಮ. ನೆಕ್ಸ್ಟ್ ಧನ್ಯಾ ಕೆ ಅವ್ರಿಗೆ ಅವಕಾಶ. ಇವಾಗ ನೀವು ಮಾತಾಡಮ್ಮ, ಮ್ಯೂಟ್ ಮಾಡ್ಕೊಳ್ಳಿ. ಸರ್, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಗುಡ್. ನೆಕ್ಸ್ಟ್, ನೀನು ದೊಡ್ಡವಳಾಗಿ ಏನಾಗ್ತೀಯಾ? ಸರ್, ಡಾಕ್ಟರ್. ಏಕೆ ಡಾಕ್ಟರ್ ಆಗ್ತೀಯಾ ಹೇಳ್ಬೋದಾ ಶಾರ್ಟ್ ಆಗಿ? ಸರ್, ಅಂದ್ರೆ ಇವಾಗ ತುಂಬಾ ಜನಕ್ಕೆ ಹುಷಾರಿಲ್ದೇ ಇದೆ, ಅದಕ್ಕೋಸ್ಕರ ನಾ ಸೇವ್ ಆಗಕ್ ಡಾಕ್ಟರ್ ಆಗ್ತೀನಿ. ವಾವ್ ವಾವ್, ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಡಾಕ್ಟರ್ ಆಗ್ತೀಯಾ? ಕಂಗ್ರಾಚುಲೇಷನ್ ಅಡ್ವಾನ್ಸ್ ಪುಟ್ಟಿ ನಿನಗೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಎಸ್, ನೆಕ್ಸ್ಟ್ ಪರಿಣೀತಿನಾ? ಎಸ್, ನಿನಗೆ ಅನ್ಮ್ಯೂಟ್ ಕೊಡ್ತಾ ಇದೀನಿ ನೋಡಿ ಪುಟ್ಟಿ, ಅನ್ಮ್ಯೂಟ್ ಮಾಡ್ಕೊಳಮ್ಮ. ಎಸ್ ಸರ್, ಅಬಾಕಸ್ ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಟೀಚ್ ಮಾಡಿದ್ರು ಮ್ಯಾಮ್. ಮತ್ತೆ ಇವಾಗ ಗೌರಿ ಮ್ಯಾಮ್ ಅಂತೂ ಸಖತ್ತಾಗಿರೋ ಕತೆಗಳು ಮತ್ತೆ ನ್ಯಾಷನಲ್ ಇದು ಸಿಂಬಲ್ಸ್ ಬಗ್ಗೆ ಎಲ್ಲ ಪ್ರಾಣಿ ಬಗ್ಗೆ ಹೇಳಿಕೊಟ್ರು. ಆದ್ರೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿತ್ತು, ಆದ್ರೂ ಸ್ವಲ್ಪ ಗೊತ್ತಾಯ್ತು. ಅಂಡ್ ನಾನು ಇದು ಮುಂದೆ ಆಗ್ಬೇಕು ಅನ್ಕೋತಾ ಇರೋದು ಸೋಲ್ಜರ್. ಗುಡ್. ಯಾಕೆಂದ್ರೆ ನಿಮ್ನೆಲ್ಲಾ ನಾನ್ ಕಾಪಾಡ್ಬೇಕು, ಯಾಕಂದ್ರೆ ಪಾಕಿಸ್ತಾನ್ ಈ ತರ ಎಲ್ಲಾರುನು ನಮ್ಮ ದೇಶದ ಮೇಲೆ ಇದ್ ಮಾಡ್ತಾ ಇದಾರಲ್ವಾ ಸರ್. ಎಷ್ಟೊಂದ್ ನ್ಯೂಸ್ ಅಲ್ಲೆಲ್ಲ ನೋಡ್ದಾಗ ಇದು ಅವರೆಲ್ಲ ಅಟ್ಯಾಕ್ ಮಾಡಿದ್ ನಾನ್ ನೋಡಿದೀನಿ. ಸೊ ನಾನು ಸೋಲ್ಜರ್ ಆಗಿ ನಿಮ್ನೆಲ್ಲಾ ಕಾಪಾಡ್ಬೇಕು ಅನ್ನೋದೇ ನನ್ನ ಆಸೆ ಆಗಿದೆ ಸರ್. ಗುಡ್ ಗುಡ್. ಅಡ್ವಾನ್ಸ್ ಕಂಗ್ರಾಚುಲೇಷನ್ ಪುಟ್ಟಿ ನಿನಗೆ. ನೀವೆಲ್ಲರೂ ಸೇರಿ ನನ್ನ ಭಾರತಾಂಬೆ ಭಾರತ ದೇಶನ ರಕ್ಷಣೆ ಮಾಡಿ ನಮ್ಮ ಭಾರತ ದೇಶ ವಿಶ್ವ ಮಟ್ಟದಲ್ಲಿ ಮೆರೀಲಿ, ರಾರಾಜಿಸ್ಲಿ. ನಿಮ್ಮೆಲ್ಲರ ಸಲಹೆ ಸಹಕಾರ ಬೇಕಾಗುತ್ತೆ. ಈ ತರ ಮಕ್ಕಳೇ ಯಾರೆಲ್ಲ ಇದ್ದೀರಾ ಕೇಳ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಈ ತರದ ಒಂದು ಡ್ರೀಮ್ ಇಟ್ಕೊಳ್ಳಿ. ನೀವು ಡ್ರೀಮ್ ಇಟ್ಕೊಂಡು ಅದು ಏನಕ್ಕೆ ನಾನು ಅದನ್ನ ಮಾಡ್ಬೇಕು. ಇವಾಗ 3 ಜನ ಹೇಳಿದ್ರು ನೋಡ್ರಿ, ಏನಕ್ಕೆ ಟೀಚರ್ ಆಗ್ಬೇಕು, ಏನಕ್ಕೆ ಡಾಕ್ಟರ್ ಆಗ್ಬೇಕು, ಏನಕ್ಕೆ ನಾ ಸೋಲ್ಜರ್ ಆಗ್ಬೇಕು ಅಂತ. ಹಂಗೆ ನಿಮ್ಮ ಉದ್ದೇಶ ಪರ್ಪಸ್ ಕೂಡ ನಿರ್ದಿಷ್ಟವಾಗಿ ಇಟ್ಕೊಂಡು ಅದನ್ನ ಕುರಿತು ನೀವು ಸ್ಟಡಿ ಮಾಡಿ ಮುಂದೆ ಬೆಳೆರಿ. ನೀವು ದೇಶದ ಬೆಸ್ಟ್ ಪ್ರಜೆಗಳಾಗ್ರಿ ಅನ್ನೋದು ನಮ್ಮ ಮಹಾವತಾರ ಫೌಂಡೇಶನ್ ನ ಆಶಯ. ನಿಮಗೋಸ್ಕರ ನಾವು ಅವಾಗೆ ಮೆಡಿಟೇಷನ್ ಮಾಡ್ತಿರ್ತೀವಿ. ನಮ್ಮ ದೇಶದ ಮಕ್ಕಳು ಈಗೇನು ಓದ್ತಾ ಇದಾರಲ್ಲ, ಇವರೆಲ್ಲರೂ ಬುದ್ಧಿಮಂತದಲ್ಲಿ ಚೆನ್ನಾಗಿ ಬೆಳಿಲಿ, ರಾಷ್ಟ್ರಕ್ಕೆ ಒಳ್ಳೆ ಪ್ರಜೆಗಳಾಗ್ಲಿ ಅಂತೇಳಿ. ಇದರಲ್ಲಿ ಮಕ್ಕಳೇ, ನೀವು ಯಾರಾದ್ರೂ, ನಾನು ಕೃಷಿಕನಾಗಿರೋದ್ರಿಂದ, ನಾನು ರೈತನಾಗಿರೋದ್ರಿಂದ ಅದ್ನೂ ಹೇಳ್ತಾ ಇದೀನಿ. ನಿಮ್ಮಲ್ಲಿ ಯಾರಾದ್ರೂ ಜಮೀನ್ ಇದ್ದೋರಿದ್ರೆ, ಹೊಲ ಇದ್ದೋರಿದ್ರೆ, ನಿಮ್ ತಂದೆ ತಾಯಿಗಳು ಹೊಲ ಮಾಡ್ತಾ ಇದಾರೆ ಅಂದ್ರೆ ರೈತರಾಗ್ಲಿಕ್ಕೂ ಕೂಡ ಇಷ್ಟಪಡ್ರಿ. ಅಂದ್ರೆ ಶಾಲಿ ಕಲಿದಂಗ ರೈತರಾಗೋದು ಬೇಡ, ಚೆನ್ನಾಗಿ ಎಜುಕೇಶನ್ ತಗೊಂಡು ರೈತರಾಗ್ರಿ. ಅದು ಒಂದು ಎಲ್ಲರಿಗಿಂತೂ ಮೀರಿದು. ಯಾಕಂದ್ರೆ ಡಾಕ್ಟ್ರು, ಸೋಲ್ಜರು ಎಲ್ಲರೂ ಬದುಕ್ಬೇಕು ಅಂದ್ರೆ, ಟೀಚರ್ ಬದುಕ್ಬೇಕಂದ್ರೆ ಆಹಾರ ಬೇಕಲ್ಲ. ಆಹಾರ ಯಾರು ಕೊಡ್ತಾರೆ? ಕಂಪ್ಯೂಟರ್ನಲ್ಲಿ ಆಹಾರ ತಯಾರಾಗುತ್ತಾ? ಇಲ್ಲ, ಭೂಮಿಯಲ್ಲೇ ಆಹಾರ ತಯಾರಾಗೋದು. ಅದು ಒಂದು ಕಲೆ. ಬೀಜವನ್ನು ಹಾಕಿ ಅದಕ್ಕೆ ಸರಿಯಾದ ಟೈಮ್ನಲ್ಲಿ ಪಾಲನೆ ಮಾಡಿ, ಪೋಷಣೆ ಮಾಡಿ, ಬೆಳೆಸಿ, ಆ ಬೆಳೆ ಬಂದಾಗ ಕಟಾವ್ ಮಾಡಿ ಅದನ್ನ ರಕ್ಷಣೆ ಮಾಡಿ ದೇಶದ ಜನಕ್ಕೆ ಅನ್ನ ಕೊಡ್ತಕ್ಕಂಥದ್ದು ಇದು ಮಿಗಿಲಾಗಿದ್ದು. ಅದಕ್ಕೆ ಹೇಳ್ತಾರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ. ಮೇಟಿ ಅಂದ್ರೆ ರಂಟಿಗೆ ಅಂತಾರೆ, ಮೇಟಿ ವಿದ್ಯೆ ಮೇಲು ಅಂತ ಹೇಳ್ಬಿಟ್ಟು. ಕಂಪ್ಯೂಟರ್ ನಲ್ಲಿ ಏನೆಲ್ಲ ಆಹಾರ ತಯಾರು ಮಾಡಕ್ ಬರಲ್ಲ, ಭೂಮಿಯಲ್ಲೇ ತಯಾರು ಮಾಡ್ಬೇಕಾಗತ್ತೆ. ಅದು ಒಂದು ಕಲೆ, ಅದನ್ನು ಕೂಡ ತಿಳ್ಕೊಬೇಕು. ಹಾಗಾಗ್ಬಿಟ್ಟು ರೈತರು ಕೂಡ ಆಗ್ರಿ, ಯಾರಿಗೆಲ್ಲ ಜಮೀನ್ ಇದೆ ಅಂತವ್ರು ಅಂತ ಹೇಳಿ ನಾವೊಂದು ಸಣ್ಣ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಪುಟ್ಟಗಳೇ. ಇಷ್ಟೊತ್ತನ ನೀವು ಭಾಗವಹಿಸಿ ಇಷ್ಟೆಲ್ಲ ಕ್ಲಾಸ್ ತಗೊಂಡಿದ್ದಕ್ಕೆ ಮಹಾವತಾರ ಫೌಂಡೇಶನ್ ಇಂದ ತಮಗೂ ಮತ್ತು ಟೀಚರ್ಸ್ ಕೂಡ ಅನಂತ ಧನ್ಯವಾದಗಳು. ಕೊನೆಗೆ ಇಬ್ಬರಿಗೆ ಅವಕಾಶ, ಇವ್ರನ್ನ ಬಿಟ್ಟು ಇಷ್ಟೊತ್ತನ ನಾನೇನ್ ಹೇಳಿದಿಲ್ಲ, ಇದು ಏನ್ ಅನಿಸ್ತು ಕೃಷಿ ಬಗ್ಗೆ, ಬೆಳೆಗಳ ಬಗ್ಗೆ? ಯಾರೆಲ್ಲ ಹಳ್ಳಿಗಳಿಂದ ಇರ್ತೀರಾ ಅವರು ಹ್ಯಾಂಡ್ ರೈಸ್ ಮಾಡಬಹುದಾ? ಬೇಗ ಒಂದಿಬ್ರು.
ಓಕೆ. ಎಸ್ ಮಾ. ಅದೇ 5 minutes ಅಲ್ಲಿ ಈ ಕಾರ್ಯಕ್ರಮ ಸಂಪನ್ನ ಮಾಡ್ಬೇಕು. ಆಯ್ತಮ್ಮ, ಆಯ್ತು. ಇನ್ನಿಬ್ರಿಗೆ ಅವಕಾಶ ಇದೆ. ಹಳ್ಳಿಗಳಿಂದ ಯಾರಾದ್ರೂ ಕನೆಕ್ಟ್ ಆಗಿದ್ರೆ, ನೀವು ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಏನಾದ್ರು ಹೊಲ ಕೃಷಿ ಮಾಡ್ತಾ ಇದ್ರೆ, ನೀವು ಹೋಗ್ತಾ ಇದ್ದೀರಾ ಹೊಲಕ್ಕೆ, ಏನಾದ್ರು ನೋಡಿದ್ರೆ ಬೆಳೆಗಳನ್ನ, ಅದನ್ನ ಶೇರಿಂಗ್ ಮಾಡ್ಕೊಳ್ರಿ. ಯಾರು ಹೇಳ್ತೀರಾ? ಲಕ್ಕನ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದಾನೆ, ಅವನಿಗೆ ಅವಕಾಶ ಕೊಡ್ತಾ ಇದ್ದೀನಿ. ಎಸ್. ನಮ್ಮ ಮನೆಯಲ್ಲಿ ಇದು ತೋಟ ಇದೆ ವಾವ್. ಸರ್. ನಾನು ಹೋಗಿದ್ದೀನಿ. ಏನೇನ್ ಬೆಳೆಗಳನ್ನ ನೋಡಿದ್ಯಮ್ಮ ಅಲ್ಲಿ ಹೊಲದಲ್ಲಿ? ಏನೇನ್ ಪೈರುಗಳನ್ನ ನೋಡಿದ್ಯಾ? ಸರ್, ರಾಗಿ, ಕಾಯಿ, ತೆಂಗಿನ. ಹಾ, ಗುಡ್. ತೆಂಗಿನಕಾಯಿ ಬಳ್ಳಿಯಲ್ಲಿ ಬರುತ್ತಾ? ಅದು ಬಳ್ಳಿಯಲ್ಲಿ ಬಿಡುತ್ತಾ ತೆಂಗಿನಕಾಯಿ? ಸರ್, ಮರದಲ್ಲಿ. ವಾವ್, ಮರದಲ್ಲಿ ಬರುತ್ತಲ್ಲ. ಗುಡ್ ಗುಡ್ ಗುಡ್. ಟೊಮೆಟೊದ್ದು ದೊಡ್ಡ ಮರ ಇರುತ್ತಾ? ಟೊಮೆಟೊ ಹಣ್ಣು ಬರುತ್ತಲ್ಲ, ಅದು ದೊಡ್ಡ ಮರ ಇರುತ್ತಾ ಅದ್ರದ್ದು? ಎಸ್ ಸರ್. ಟೊಮೆಟೊದ್ದು ದೊಡ್ಡ ಮರ ಇರುತ್ತಾ? ಎಸ್ ಸರ್. ದಿಸ್ ಕ್ವಶನ್ ಇಸ್ ರಾಂಗ್. ಸಣ್ಣ ಗಿಡ ಇರುತ್ತೆ ಅದು. ಟೊಮೆಟೊದ್ದು ಸಣ್ಣ ಗಿಡ ಇರುತ್ತೆ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಎಸ್, ಇನ್ನೊಬ್ರು ಯಾರಿದು? ಪರಿಣಿತಿನಾ? ಎಸ್, ನಿನಗೆ ಅವಕಾಶಮ್ಮ. ಈಗ ಬೇಗ ಮಾತಾಡಮ್ಮ. ಸರ್, ನಾನು ನಮ್ ತಾತ ನಮ್ ಫಾರ್ಮರ್. ಮಾಡ್ಕೊಳಮ್ಮ ಪರಿಣಿತಿ. ಹಾ ಸರ್, ಓ ಮಾಡಿದೀನಿ ಗುಡ್. ಸರ್. ಸರ್, ನಮ್ ತಾತ Yes, yes. ಫಾರ್ಮರ್. ಅವರು ಹೊಲದಲ್ಲಿ ಉಳುವಾಗ ಆ ಸೀಡ್ಸ್ ನ ಚೆಲ್ಲುವಾಗ ನಾನು ಎರೆಹುಳ ಎಲ್ಲ ನೋಡಿದೀನಿ. ಅದು Yes. ಕಟ್ಟಾಗಿರುತ್ತೆ, ಬಟ್ ಸ್ವಲ್ಪ ಅದನ್ನ ಅಬ್ಸರ್ವ್ ಮಾಡಿದ್ರೆ ಅದು ಏನೋ ಇದ್ರ ತರ ಆಗಿ ಮತ್ತೆ ಸ್ಟಿಕ್ ಆಗುತ್ತೆ. ಗುಡ್ ಗುಡ್. ಡೆತ್ ನಾನು ಆಗಲ್ಲ ಅದು. ಅದನ್ನ ಅಬ್ಸರ್ವ್ ಮಾಡಿದೀನಿ. ಅಂಡ್ ನಮ್ ತಾತ ಶುಗರ್ ಕೇನ್ ಎಲ್ಲ ಬೆಳಿತಾರೆ. ವಾವ್. ಶುಗರ್ ಕೇನ್, ರಾಗಿ, ಜೋಳ ಆತರ ಎಲ್ಲ. ಎಸ್ ಎಸ್, ಥ್ಯಾಂಕ್ ಯು ಪುಟ್ಟ. ಅದನ್ನ ಅಬ್ಸರ್ವ್ ಮಾಡ್ತಾ ಇರಿ, ಕಲಿತಾ ಇರಿ. ಮುಂದಿನ ದಿನಗಳಲ್ಲಿ ನಾವು ಮಹೋತ್ತರ ಫೌಂಡೇಶನ್ ವತಿಯಿಂದ ವರ್ಷದಲ್ಲಿ 1 time 8 ರಿಂದ 10 ದಿವಸ ಬರೀ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತ ಟೂರ್ಸ್ ಮಾಡಿಸ್ಬೇಕು ಅನ್ನೋ ಆಶಯ ಇದೆ. ಮಕ್ಕಳು ಯಾರೆಲ್ಲ ಬರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಕೃಷಿಯಲ್ಲಿ ರೈತರು ಯಾವ ತರ ಬೆಳೆ ಬೆಳಿತಾರೆ, ಹೆಂಗ್ ಬಿತ್ತಾರೆ, ಏನೆಲ್ಲ ಬೆಳೆಗಳು, ಯಾವ್ಯಾವ ಬೆಳೆಗಳು ಯಾವ ತರ ಇರ್ತವೆ, ಸಣ್ಣ ಗಿಡಗಳು ಯಾವು, ದೊಡ್ಡದು ಯಾವ್ದು, ಬಳ್ಳಿಗಳು ಯಾವುವು, ಈ ತರದ್ದು ವರ್ಷಿಕ ಬೆಳೆ, ತಿಂಗಳ ಬೆಳೆ ಯಾವುದು, ಬಹುವಾರ್ಷಿಕ ಬೆಳೆ ಯಾವುದು ಅಂತ, ಲಾಂಗ್ ಟರ್ಮ್ ಟ್ರೀಸ್ ಅಂತ ಹೇಳ್ತಾರಲ್ಲ, ಆ ತರದ ಬಗ್ಗೆನು ಪರಿಚಯ ಮಾಡಿ, ಅಂದ್ರೆ ಪ್ರಾಕ್ಟಿಕಲ್ ಆಗಿ ಪರಿಚಯ ಮಾಡಿಸ್ಬೇಕು ಅನ್ನೋದು ನಮ್ಮ ಆಶಯ ಇದೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರ್ಲಿ ಪುಟ್ಟಗಳೇ, ನೀವು ಬೆಳೀರಿ ಅನ್ನೋದು ನಮ್ಮ ಆಶಯ. ಕೊನೆಯದಾಗಿ ಯಾರು ಮತ್ತೆ ಲೆಕ್ಕನ್ ಯಾಕೆ ಹ್ಯಾಂಡ್ ರೈಸ್ ಮಾಡಿದೀಮ್ಮ? ಇಲ್ಲ, ಟೈಮ್ ಆಗಿದೆ, ಕ್ಲೋಸ್ ಮಾಡ್ತಾ ಇದೀವಿ, ಸಾರಿ. ಮತ್ತೆ ಈ ತರ ನೀವು ಆಸಕ್ತಿದಾಯಕರಾಗಿರಿ. ನಿಮ್ಮ ಅಜ್ಜ ಅಜ್ಜಿ ಊರು ಹಳ್ಳಿಗಳಿದ್ರೆ ಹೋದಾಗ ಅಲ್ಲಿ ಅಬ್ಸರ್ವ್ ಮಾಡಿ ಏನೆಲ್ಲ ಇದೆ ಕೃಷಿ, ರೈತರು ಯಾವ ತರ ಮಾಡ್ತಾರೆ ಅನ್ನೋದನ್ನ. ಜೊತೆಗೆ ಬರೀ ಕೃಷಿ ಅಂತ ಅಷ್ಟೇ ಅಲ್ಲ, ಎಲ್ಲಾ ಪ್ರಾಣಿಗಳನ್ನ ಅಬ್ಸರ್ವ್ ಮಾಡಿ. ಸಣ್ಣ ಪ್ರಾಣಿಗಳು, ದೊಡ್ಡವು ಇರ್ತವೆ, ನೀರಿನಲ್ಲಿ ವಿಧ ವಿಧ ಜಲಚರಗಳು ಇರ್ತವೆ, ಭೂಮಿ ಮೇಲೆ ಹರಿದಾಡ್ತಕ್ಕಂತ ಬೇರೆ ಸರೀಸೃಪಗಳು ಇರ್ತವೆ. ಇವನ್ನೆಲ್ಲನೂ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ, ನಿಮಗೆ ಸಾಧ್ಯ ಆದಷ್ಟು ಒಂದು ನೋಟ್, ಪೆನ್ ಮತ್ತು ಪೆನ್ಸಿಲ್ ಅನ್ನ ಅಥವಾ ಪೆನ್ ಅನ್ನ ಎನಿ ಟೈಮ್ ಹತ್ರ ಡೈರಿ ಅಂತಂದ್ರೆ ಮೇಂಟೈನ್ ಮಾಡ್ರಿ. ಹಳ್ಳಿಗಳಿಗೆ ಹೋದಾಗ ಏನ್ ಕಾಣುತ್ತೆ ಅದನ್ನ ಬರೀರಿ, ಅದ್ರ ಹೆಸರು ಕೇಳ್ರಿ ಯಾರಾದ್ರೂ ಪಕ್ಕದಲ್ಲಿದ್ರೆ. ಅಂದ್ರೆ ನಿಮ್ಮ ಮೆಮೊರಿಗೆ ಹಾಕೊಳ್ರಿ ಅದನ್ನ. ಫ್ಯೂಚರ್ನೊಳಗೆ ನಿಮಗೆ ಬೆನಿಫಿಟ್ ಇದೆ ಅದರಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಇವತ್ತಿನ ಒಂದು ಸಲಹೆ ಆಗಿತ್ತು. ಗೌರಿ ಮೇಡಮ್, ಏನಾದ್ರೂ ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀರಾ? ಮಕ್ಳು ಅರ್ಥ ಆಯ್ತಾ ನನ್ ಕತೆ ಹೇಳಿದ್ದೆಲ್ಲ ನಿಮ್ಗೆ? ಸರ್ ಕೇಳಿಸ್ತಿದ್ಯಾ? ಅವ್ರಿಗೆ ಅನ್ಮ್ಯೂಟ್ ಕೊಡ್ತೀನಿ. ಪ್ರೀತಿ, ನಿನ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಮ್ಮ. ಸರ್, ಗೌರಿ ಮ್ಯಾಮ್ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಮತ್ತೆ ಅವ್ರು ಹೇಳಿದ ಕತೆನೂ ತುಂಬಾ ಚೆನ್ನಾಗಿತ್ತು ಮತ್ತೆ ಇಂಟ್ರೆಸ್ಟಿಂಗ್ ಆಗಿತ್ತು. ನನ್ಗೂ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಇವತ್ ಗೊತ್ತಾಯ್ತು. ನನಗೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮುಂದುವರಿಸಿ ಮ್ಯಾಮ್ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮ್ಯಾಮ್. ಎಸ್, ಥ್ಯಾಂಕ್ ಯು ಪುಟ್ಟಿ. ಈಗ ಆಲ್ ಮ್ಯೂಟ್ ಕೊಡ್ತಾ ಇದ್ದಾನೆ, ಒಬ್ಬೊಬ್ಬರೇ ಮಾತಾಡ್ರಿ ಅಷ್ಟೇ. ಯಾರಾದ್ರೂ ಒಂದ್ 2-3 ಮಾತಾಡ, ಟೈಮ್ ಆಗಿದೆ ಆಲ್ರೆಡಿ. ಎಸ್, ಆಲ್ ಮ್ಯೂಟ್ ಕೊಟ್ಟಿದ್ದೇನೆ, ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು. ಆಗ್ತಾ ಇದೆನಾ? ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಮೆಸೇಜ್ ಕೂಡ ಮಾಡ್ಬೋದು. ಧನ್ಯಾಗೆ ಅನ್ಮ್ಯೂಟ್ ಕೊಡ್ತಾ ಇದ್ದೀನಿ, ಮಾತಾಡಮ್ಮ. ಗೌರಿ ಮ್ಯಾಮ್ ಹೇಳ್ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ಎಸ್, ಕತೆಗಳೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಧನ್ಯ ಪುಟ್ಟ, ಕೇಳಿಸ್ತಿದ್ಯಾ? ಎಸ್ ಮ್ಯಾಮ್. ದಿವಸ ನಿರೂಪಣೆ ಯಾರಮ್ಮ ಮಾಡ್ತಾ ಇದ್ರು?
ದಿನ ನಿರೂಪಣೆ ಯಾರು ಮಾಡ್ತಾ ಇದ್ರು ಆಂಕರ್? ಅಶ್ವಿನಿ ಮೇಡಮ್ ಮತ್ತೆ ಇವತ್ತು ಯಾರು ಮಾಡಿದ್ರು? ಸಣ್ಣಗೌಡ ಸರ್. ಹಾ, ಗೌಡ್ರು ಮಾಮ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದ್ರಲ್ಲ ಇವತ್ತು. ಅವ್ರಿಗೆಲ್ಲ ಒಂದ್ ದೊಡ್ಡ ಕ್ಲಾಪ್ಸ್. ಓಕೆ, ಥ್ಯಾಂಕ್ ಯು ಮಕ್ಕಳೇ, ಥ್ಯಾಂಕ್ ಯು. ಹಾಗೆ ಗೌರಿ ಮೇಡಮ್ ಮತ್ತೆ ಅಬಾಕಸ್ ಹೇಳ್ಕೊಟ್ಟಂತಹ ಲತಾ ಮೇಡಮ್ಗೆ ನಿಮ್ಗೆಲ್ಲ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಲ್ವಾ ಗೌರಿ ಮೇಡಮ್? ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ, ಯಾಕೆಂದ್ರೆ ನಂದು ನೆಟ್ವರ್ಕ್ ಇಶ್ಯೂ ಇದೆ, ಹಾಗಾಗಿ ವಿಡಿಯೋ ಆನ್ ಮಾಡ್ಕೊಳಕ್ ಆಗಲ್ಲ. ನರೇಂದ್ರನು ಮಾತಾಡ್ಲಿಕ್ಕೆ ಇಷ್ಟಪಡ್ತಾನೆ. ಮಾತಾಡಪ್ಪಾಜಿ, ಬೇಗ ಅನ್ಮ್ಯೂಟ್ ಮಾಡ್ಕೋ ನರೇಂದ್ರ. ವಿಹಾನ್ ಮಾತಾಡೋ, ಅನ್ಮ್ಯೂಟ್ ಮಾಡ್ಕೋ. ನಮಸ್ತೆ ಸರ್. ನಮಸ್ತೆ ಅಪ್ಪಾಜಿ. ಗೌರಿ ಮ್ಯಾಮ್ ಹೇಳಿದ್ದು ಇದು ಚೆನ್ನಾಗಿತ್ತು. ಆಮೇಲೆ ಸ್ಟೋರೀಸ್ ಎಲ್ಲ ಇಂಟ್ರೆಸ್ಟಿಂಗ್ ಇತ್ತು. ಗುಡ್. ಆಮೇಲೆ ಕಥೆಗಳೆಲ್ಲ ಇದು ಚೆನ್ನಾಗಿತ್ತು. ಅದು ವಾಯ್ಸ್ ಬ್ರೇಕ್ ಆಗಿದ್ದಕ್ಕೆ ಸ್ವಲ್ಪ ಅರ್ಥ ಆಗ್ಲಿಲ್ಲ ನಂಗೆ. ಓಕೆ ಪುಟ್ಟ, ಪರವಾಗಿಲ್ಲ. ಅಂದ್ರೆ ನಾವು ಅಲರ್ಟ್ ಆಗಿದ್ರೆ ನಾವೇ ಅರ್ಥ ಮಾಡ್ಕೋಬಹುದು. ಸ್ವಲ್ಪ ಕೇಳಿದ್ರು ಕೂಡ ಅರ್ಥ ಮಾಡ್ಕೊಳಕ್ ಆಗತ್ತೆ, ಏನಾಗಿರ್ಬೋದು ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡು ಅರ್ಥ ಮಾಡ್ಕೋಬಹುದು ಅದನ್ನ. ಓಕೆ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಇವಾಗ ಕೇಳಿಸ್ತಿದ್ಯಾ ಸರ್? ಹಾ, ಇವಾಗ ಅಂದ್ರೆ ಇಲ್ಲ, ಆದ್ರೂ ಇವತ್ತು ಸ್ವಲ್ಪ ಕಟ್ ಇದೆ ಮೇಡಮ್ ನಿಮ್ದು ವಾಯ್ಸ್ ಅಲ್ಲಿ. ನೆಕ್ಸ್ಟ್ ವೀಕ್ ಇನ್ನೊಂದು ಕ್ಲಾಸ್ ಇದೆ, ಸ್ಟೋರಿ ಟೆಲ್ಲಿಂಗ್ ಇದೆ. ಸೊ ನಾನು ಅವಾಗ ವಾಯ್ಸ್ ಸರಿಯಾಗಿ ನೆಟ್ವರ್ಕ್ ಎಲ್ಲ ಸರಿ ಮಾಡ್ಕೋತೀನಿ. ಆಕ್ಚುಲಿ ಇವತ್ತು ಎಲ್ಲ ನೋಡ್ಕೊಂಡಿದ್ದೆ, ಬಟ್ ಏನೋ ಆಯ್ತು ಆತರ. ಸಾರಿ ಮಕ್ಳೇ, ನೆಟ್ವರ್ಕ್ ಇಶ್ಯೂ ಆಗಿದ್ದಕ್ಕೆ. ನಾನ್ ನೆಕ್ಸ್ಟ್ ವೀಕ್ ಕ್ಲಿಯರ್ ವಾಯ್ಸ್ ಅಲ್ಲಿ ಇನ್ನೂ ಚೆನ್ನಾಗಿರೋ ಕಥೆಗಳನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಎಲ್ಲರೂ ಕೇಳಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಅಶ್ವಿನಿ ಮೇಡಮ್, ಕ್ಲಾಸ್ ಕ್ಲೋಸ್ ಮಾಡ್ತೀರಾ? ಥ್ಯಾಂಕ್ ಯು ಮೇಡಮ್. ಸಂಪನ್ನ ಮಾಡಿ ಸರ್. ಎಸ್ ಮಕ್ಕಳೇ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ಭಾಗವಹಿಸಿದ ತಮಗೂ ಮತ್ತು ಟೀಚರ್ಸ್ಗಳಿಗೂ ಮತ್ತು ಮಹಾವತಾರ್ ಫೌಂಡೇಶನ್ಗೂ ಎಲ್ಲರಿಗೂ ಕೂಡ ಮತ್ತು ಹೋಸ್ಟ್ ಆಗಿ ನಿರ್ವಹಣೆ ಮಾಡಿದಂತ ಅಶ್ವಿನಿ ಮೇಡಮ್ ಕೂಡ ಧನ್ಯವಾದ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸಂಪನ್ನಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಆಲ್.